ಹೊಸಗನ್ನಡ ಕಾವ್ಯ 30 ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿ. ಕರ್ನಾಟಕ ಸಮಾಜಕ್ಕೆ ಪರಿಗಣಿಸುವಷ್ಟು ಕೊಡುಗೆ ಕೊಟ್ಟ 100 ಕವಿಗಳ 100 ಕವನಗಳ ಮೇಲೆ ಕರ್ನಾಟಕದ ಮಹತ್ವದ 100 ವಿದ್ವಾಂಸರಿಂದ 100 ಉಪನ್ಯಾಸಗಳನ್ನು ಈ ಕಾರ್ಯಕ್ರಮದ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಇಂದಿನ ಉಪನ್ಯಾಸ ಸರಣಿ ಬಂದು ಉಪನ್ಯಾಸ 20. ಈ ಉಪನ್ಯಾಸ ಸರಣಿಯು ಕವನ BC ರಾಮಚಂದ್ರ ಶರ್ಮರವರ ಪಾಂಡು ಮಾದ್ರಿ ಎಂಬ ಕವನವನ್ನು ಇರಿಸಿಕೊಂಡು ಉಪನ್ಯಾಸವನ್ನು ಮಾಡಲಾಗುವುದು. ಈ ಉಪನ್ಯಾಸವನ್ನು ಮಾಡಲಿರುವವರು ರಾಮಲಿಂಗಪ್ಪ ಟಿ ಬೇಗೂರು, ವಿಮರ್ಶಕರು. ಇವರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡಲು ಇಚ್ಛಿಸುತ್ತೇನೆ. ಇವರ ವ್ಯಕ್ತಿಯವರ ಹೀಗಿದೆ. ಇವರು ವಿಮರ್ಶಕರು, ಲೇಖಕರು ಹಾಗೂ ಇವರು ಸಾಹಿತ್ಯಿಕ ಕೃಷಿಯನ್ನು, ಕವಿತೆ, ಕಥೆಗಳನ್ನು ಕೂಡ ಬರೆದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಮಾಯಾ ಪಾತಾಳ, ಇದು ಕವನ ಸಂಕಲನ. ಎಡ್ವರ್ಡ್ ಸೈದು ಅನುವಾದ. ಮಾರ್ಗಾಂತರ ವಿಮರ್ಶಾ ಸಂಕಲನ. ಶಂಕರ ಬಂಡಿ ಕವನ ಸಂಕಲನ. ಪರಕಾಯ ವಿಚಾರ ಲೇಖನಗಳು. ಅಲಮಪ್ರಭು ಆಧುನಿಕ ಪೂರ್ವ ಅನುಸಂಧಾನಗಳು ಸಂಶೋಧನಾ ಕೃತಿ ಹಾಗೂ 2001 ರಿಂದ 2010 ಈ ದಶಕದ ಸಂಶೋಧನಾ ಕೃತಿ. ಮಹಿಳೆ ಚಾರಿತ್ರಿಕ ಪುರಾಣ ಸಂಶೋಧನಾ ಕೃತಿ ಹಾಗೂ ಸಂಬಂಧ ಸಂದರ್ಭ ವಿಮರ್ಶೆ ಸಂಕಲನ. ಕಗ್ಗತ್ತಲ ಹೃದಯ, ಇದು ಅನುವಾದ ಕಾದಂಬರಿ. ನಾಟಕ ದಂಗೆ, ಕುವೆಂಪು ನಾಟಕಗಳ ವಿಮರ್ಶೆ. ನುಡಿಯಾಟ ವಿಮರ್ಶಾ ಸಂಕಲನ. ಸಂಗಾತಿ ಡಾಕ್ಟರ್ ಜಿ ರಾಮಕೃಷ್ಣ ಅವರ ಅಭಿನಂದನಾ ಗ್ರಂಥ. ತೌಲನಿಕ ಸಾಹಿತ್ಯ ಅನುವಾದಿತ ಕೃತಿ. ವರ್ತಮಾನ ಕಥೆಗಳು ಕಥಾ ಸಂಕಲನ. ಕುವೆಂಪು 100 ನಮನ ಮಾಲಿಕೆಯಲ್ಲಿ 124 ಕೃತಿಗಳ ಸಹ ಸಂಪಾದನೆ. ಬೆಂಗಳೂರು ವಿವಿ ಪದವಿ ಭಾಷೆ ಮತ್ತು ಐಚ್ಛಿಕ ಭಾಷೆಗಳ ಪಠ್ಯಪುಸ್ತಕಗಳ ಸಹ ಸಂಪಾದನೆ. ದಾರಿದೀಪ A.K. ಸುಬ್ಬಯ್ಯನವರ ಅಭಿನಂದನಾ ಗ್ರಂಥ. ನುಡಿ ಎಂಬುದು ಉರಿಯ ಕೆಂಡ, ಶ್ರೀ A.K. ಸುಬ್ಬಯ್ಯನವರ ಸದನ ಭಾಷಣಗಳು ಸಹ ಸಂಪಾದನೆ. ಪ್ರಾಚೀನ ಕಾವ್ಯ ಸಂಪುಟ, ಕನ್ನಡ ರತ್ನ ಪಠ್ಯಪುಸ್ತಕ ಸಂಪಾದನೆ ಹಾಗೂ ಕನ್ನಡ ಸಾಹಿತ್ಯ ಸಂಗಮ ಕನ್ನಡ ಜಾಣ ಪಠ್ಯಪುಸ್ತಕ ಸಂಪಾದನೆ. ಇವರು ಇಷ್ಟು ಕೃತಿಗಳನ್ನು ಬರೆದಿದ್ದು ವಿಮರ್ಶೆ ಹಾಗೂ ಸಂಶೋಧನೆ ಹಾಗೂ ಸೃಜನಶೀಲ ಕತೆ, ಕವಿತೆ ಎಲ್ಲೂ ಸಹ ಇವರು ಬರವಣಿಗೆಯಲ್ಲಿ ಇದ್ದಾರೆ. ಇವರು ಪಡೆದಿರುವ ಪ್ರಶಸ್ತಿಗಳೆಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಮಾ ನಾಯಕ್ ದತ್ತಿ ಪ್ರಶಸ್ತಿ, GS ಶಿವರುದ್ರಪ್ಪರವರ ಕಾವ್ಯ ಪ್ರಶಸ್ತಿ ಹಾಗೂ ನೆಲಮಂಗಲ ತಾಲೂಕಿನ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವುದು ಒಂದು ಹೆಮ್ಮೆಯ ಸಂಗತಿ. ಇವರು ಹಲವಾರು ರೇಡಿಯೋ ಟಾಕ್ಗಳನ್ನು ಹಾಗೂ ಪಠ್ಯ ಪುಸ್ತಕ ಸಂಪಾದನೆಯ ಸದಸ್ಯರಾಗಿ ಹಾಗೂ ಅಭಿನಂದನಾ ಗ್ರಂಥಗಳನ್ನು ಬರೆದಿದ್ದು, ಕೆಲ ನಿಯತಕಾಲಿಕೆಗಳಲ್ಲಿ ರಿವ್ಯೂ ಕಮಿಟಿಯಲ್ಲಿ ಸದಸ್ಯರಾಗಿ ಹಾಗೂ ಇವರು ಕೆಲವು ಕವಿಗೋಷ್ಠಿಗಳಲ್ಲಿ ಕವಿತೆಗಳನ್ನು ಪ್ರಸ್ತುತಪಡಿಸಿ ಅವುಗಳನ್ನು ಪ್ರಕಟಿಸಿದ್ದರು ಕೂಡ. ಇವರು ಪ್ರಸ್ತುತ ಹಂಪಿ ವಿವಿಯ ಸಂಶೋಧನಾ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಉಪನ್ಯಾಸ ಸರಣಿಯ 20ನೇ ಉಪನ್ಯಾಸವು ಪಾಂಡು ಮಾದ್ರಿ BC ರಾಮಚಂದ್ರ ಶರ್ಮಾ ರವರ ಕವಿತೆಯ ಕುರಿತು ಉಪನ್ಯಾಸ ನೀಡಲು ರಾಮಲಿಂಗಪ್ಪ ಟಿ ಬೇಗೂರವರು ಈಗ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು BC ರಾಮಚಂದ್ರ ಶರ್ಮಾ ಅವರ ಪಾಂಡು ಮಾದ್ರಿ ಕವಿತೆಯನ್ನ ಕುರಿತು ನಿಮ್ಮೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದೇನೆ. ಭಂಡಾರ ಪ್ರಕಾಶನದ ಬಸವರಾಜ ಕೋಡಗುಂಟಿ ಮತ್ತು ಅವರ ಬಳಗ ಏನಿದೆ
ಈ ಬಳಗದವರು ಹಮ್ಮಿಕೊಂಡಿರುವಂತಹ ಕನ್ನಡ ಕಾವ್ಯದ ಒಂದು ದೊಡ್ಡ ಭಾಗದ ಈ ಅವಲೋಕನ ಏನಿದೆ ಮತ್ತು ಈ ಕನ್ನಡ ಕಾವ್ಯವನ್ನ ಅನುಸಂಧಾನ ಮಾಡುವಂತಹ ಕಾವ್ಯಾಸಕ್ತರ ದೃಷ್ಟಿಕೋನಗಳ ಮಂಡನೆಯ ಈ ಒಂದು ಕ್ರಿಯೆ ಏನಿದೆ, ಈ ಯೋಜನೆ ನಿಜಕ್ಕೂ ಒಂದು ಅಭಿನಂದನಾರ್ಹವಾದಂತಹ ಸ್ತುತ್ಯಾರ್ಹವಾದಂತಹ ಯೋಜನೆ ಅಂತ ನನ್ನ ಭಾವನೆ. ಅವರ ಜೊತೆ ಮಾತಾಡುವಾಗ ಕವಿತೆಯ ಪ್ರಾಯೋಗಿಕ ವಿಮರ್ಶೆಯನ್ನ ನಾವು ಈ ಯೋಜನೆಯ ಅಂಗವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ನನ್ಗೆ ತೋಚುವ ಹಾಗೆ ಈ ಕವಿತೆಯ ಅರ್ಥ ಸಾಧ್ಯತೆ, ಇದರ ರಾಚನಿಕತೆ, ಇದನ್ನು ಕುರಿತಾಗಿ ಕೆಲವು ಮಾತುಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನಿಸ್ತೀನಿ ಸ್ನೇಹಿತರೆ. ಅಂದ್ರೆ ಈ ಕವಿತೆಯನ್ನು ಓದುವಾಗ ನಮ್ಗೆ ಎಷ್ಟು ದಕ್ಕತ್ತೆ, ನಮ್ಗೆ ಎಷ್ಟು ತಿಳಿಯುತ್ತೆ, ಅಷ್ಟನ್ನ ನಮ್ಮ ಮಾತುಕತೆಯಲ್ಲಿ ನಾವು ಒಳಗೊಳ್ಬೇಕು. ಹೇಳಿ ಕೇಳಿ ನವ್ಯದ ರಚನೆಗಳಿದಾವಲ್ಲ, ಇವೆಲ್ಲ ಸ್ವಲ್ಪ ಸಾಂಕೇತಿಕವಾದಂತಹ ರಚನೆಗಳು. ಇವಂತರ ಒಗಟುಗಳ ರೀತಿಯಲ್ಲಿ, ಮುಂಡಿಗೆಗಳ ರೀತಿಯಲ್ಲಿ, ಸಾಂಕೇತಿಕವಾಗಿ, ಪ್ರತಿಮಾತ್ಮಕವಾಗಿ, ರೂಪಕದ ಧಾಟಿಯಲ್ಲಿ ಬರೆಯಲ್ಪಟ್ಟಿರುವಂತಹ ಕವಿತೆಗಳಾಗಿರೋದ್ರಿಂದ ಇವು ಒಂದು ಓದಿನ ಮೂಲಕ ಏನನ್ನ ನಮಗೆ ಬಿಟ್ಟುಕೊಡ್ತವೆ, ಎತ್ತ ಕಡೆಗೆ ನಮ್ಮ ಚರ್ಚೆಯನ್ನ ಎತ್ತಿಕೊಂಡು ಹೋಗ್ತವೆ ಅನ್ನುವುದರ ಕಡೆಗೆ ನಾವಿವತ್ತು ಸ್ವಲ್ಪ ಯೋಚನೆಯನ್ನ ಮಾಡೋಣ. ಹಾಗೆ ಪ್ರಾಯೋಗಿಕ ವಿಮರ್ಶೆ ಅನ್ನುವುದು ಪದ್ಯದ ಒಂದು ಕಂಟೆಂಟ್ ಅನಾಲಿಸಿಸ್ ಆಗಿ ಉಳಿಯುವಂತಹ ಸಾಧ್ಯತೆಗಳೇ ಹೆಚ್ಚಾಗೋದ್ರಿಂದ. ಎಸ್ ಸರ್, ಮಾತಾಡ್ತಾ ಇದ್ದೀರಾ? ಕೇಳಿಸ್ದೆ ಸರ್. ವಿಡಿಯೋ ಆನ್ ಮಾಡಿ ಸರ್ ಪ್ಲೀಸ್. ಈ ಪ್ರಾಯೋಗಿಕ ವಿಮರ್ಶೆ ಆಗ್ಬಹುದು ಅಥವಾ ಇನ್ಯಾವುದೇ ವಿಮರ್ಶೆ ಆಗಬಹುದು, ಇಂತಹ ಕೆಲವು ಸೈದ್ಧಾಂತಿಕವಾದಂತಹ ಚೌಕಟ್ಟುಗಳನ್ನ, ಕೀಲಿಕೈಗಳನ್ನ ಇಟ್ಕೊಂಡು ಕವಿತೆಗಳನ್ನು ಪ್ರವೇಶ ಮಾಡೋದು ಇದೆಯಲ್ಲ, ಇದು ಕೆಲವೊಮ್ಮೆ ಎಲ್ಲ ಕವಿತೆಗಳಿಗೂ ಒಂದೇ ಒಂದು ಚೌಕಟ್ಟನ್ನ ಅಥವಾ ಒಂದೇ ಒಂದು ಕೀಲಿಯನ್ನ ಅನ್ವಯಿಸಿ ನಾವು ಅದನ್ನ ಗ್ರಹಿಸಲಿಕ್ಕೆ ಹೊರಟಾಗ ಅದಕ್ಕೆ ಕೆಲಸಕ್ಕೆ ಬಾರದೆ ಹೋಗ್ಬಹುದು. ಅದರಿಂದ ಹೆಚ್ಚು ಪ್ರಯೋಜನ ನಮಗೆ ಲಭಿಸದೆ ಹೋಗ್ಬಹುದು. ಈ ಒಂದು ಮಾತನ್ನ ನನ್ನ ಇವತ್ತಿನ ಕವಿತೆಯ ವಿಶ್ಲೇಷಣೆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಒಂದು ಮಾತನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ. ಕವಿತೆಯ ಅರ್ಥ ಮತ್ತು ಕವಿತೆಯ ಕಟ್ಟಾಣಿಕೆ, ಅಂದ್ರೆ ಮೇಕಿಂಗ್ ಆಫ್ ದಿ ಪೋಯಟ್ರಿ ಅಂತ ನಾವೇನ್ ಕರಿತೀವಿ, ಈ ಎರಡೂ ನೆಲೆಯಲ್ಲಿ ಈ ಕವಿತೆಯನ್ನ ನಾವು ಇವತ್ತು ಮಾತುಕತೆಗೆ ತಗೊಳ್ಳೋಣ ಅನ್ನೋ ಒಂದು ಸ್ಪಷ್ಟೀಕರಣವನ್ನ ನೀಡ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ. ನೋಡಿ, ಶರ್ಮರ ಈ ಕವಿತೆಯ ಶೀರ್ಷಿಕೆ ಪಾಂಡುಮಾದ್ರಿ ಅಂತ ಇರುವುದರಿಂದ ಈ ಕವಿತೆಯನ್ನು ಓದುವುದಕ್ಕೆ ಇದು ಕೂಡ ಒಂದು ಕೀಲಿಕೈ. ಆದ್ರೂ ಮೊದಲಿಗೆ ಕವಿತೆಯನ್ನು ಓದಿ ಆನಂತರದಲ್ಲಿ ನಾವು ಇದರ ಒಂದು ಮಾತುಕತೆಗೆ, ಚರ್ಚೆಗೆ, ವಿಶ್ಲೇಷಣೆಗೆ, ವ್ಯಾಖ್ಯಾನಕ್ಕೆ, ಇದರ ಆಶಯ ಮತ್ತು ತಾತ್ವಿಕತೆಗಳ ಅವುಗಳನ್ನ ಹಿಡಿಯೋದಕ್ಕೆ, ಗುರುತಿಸ್ಕೊಳ್ಳೋದಕ್ಕೆ, ಚರ್ಚೆಗೆ ಎತ್ಕೊಳ್ಳೋದಕ್ಕೆ ಆನಂತರದಲ್ಲಿ ನಾವು ಪ್ರಯತ್ನವನ್ನ ಮಾಡಬಹುದು. ಪಾಂಡುಮಾದ್ರಿ. ನೆಲದ ಮೈ ಮೇಲೆ ಎರಗಲಿದ್ದ ಆಕಾಶ, ದಡಗಳ ಇಕ್ಕಟ್ಟಿನಲ್ಲಿ ಸಿಕ್ಕ ನದಿ, ದಡದಾಚೆ ಸಂಜೆಗೋ ಮಂಜು ತೊಡಿಸಿದ ವೇಷ, ಮಬ್ಬು ಮಬ್ಬಾಗಿ ಗಿಡಗುಡ್ಡ ಬಾನಂಚು, ನೆಲ ಧೂಳು ಕವಿದ ಒಂದಂಗಡಿ. ನೆಲದ ಮೈ ಮೇಲೆ ಎರಗಲಿದ್ದ ಆಕಾಶ, ನದಿ, ಮಬ್ಬು ಮಬ್ಬಾದ ಗಿಡ ಗುಡ್ಡ ಬಾನಂಚು, ನೆಲ, ಎಲ್ಲ ಧೂಳು ಕವಿದ ಒಂದು ಅಂಗಡಿ. ತಳಕ್ಕದುಮಿದರೆ ಹುಳಕ್ಕನೆ ಜಿಗಿದ ಬೆಂಡು ಪ್ರಶ್ನೆ, ಅವ್ಯಕ್ತದಲ್ಲಿ ವ್ಯಕ್ತಿತ್ವ ಲಯವಾದರೆ ಬದುಕು ಸಾರ್ಥಕವೇನು? ಅನ್ವೇಷಣದ ಕೊನೆ ಬಟ್ಟ ಬಯಲೆ, ನದಿ ಸಾಗರದ ಕಡೆ, ಮಿಂಚು ಕತ್ತಲೆಯ ಕಡೆ, ತುಡಿ ತುಡಿದು ಕಡೆಗೆ ಹೆಸರು ಕಳಕೊಂಡರೆ ಮೋಕ್ಷ. ನದಿ ಸಾಗರದ ಕಡೆ, ಮಿಂಚು ಕತ್ತಲೆಯ ಕಡೆ, ತುಡಿ ತುಡಿದು ಕಡೆಗೆ ಹೆಸರು ಕಳಕೊಂಡರೆ ಮೋಕ್ಷ. ಮತ್ತೆ ಸುರು ಉಸಿರು, ಗಳಿಗೆ ಫಕ ಫಕ ಬಾಳು, ಮರವು ಮರವಿನ ಮಧ್ಯೆ, ದೂರ ಗುಡಿಸಲಿನತ್ತ ಕತ್ತು ಬಗ್ಗಿಸಿ ಹುಬ್ಬು ಗಂಟಿಕ್ಕಿ ನಡೆದಾಳು. ಕಣ್ಣೆಡವಿದಾಗ ಗಕ್ಕನೆ ನಿಂತ, ತುಟಿ ಕತ್ತು ಮೊಲೆ ಹೊಕ್ಕಳಿನ ಗುಣಿ ತೊಡೆಗಪ್ಪು, ಅಂಗಾತ ಮಲಗಿದ್ದ ಹೆಣ್ಣೊಡಲು ಒಡೆದ ಒಗಟಾಗಿತ್ತು. ಕಟ್ಟೊಡೆದ ನದಿ ನುಗ್ಗಿ ಅಪ್ಪಳಿಸಿದಂತಾಗಿ ಗಂಡಿಗೋ ಎದೆ ನಿಂತೇ ಹೋಯಿತು. ಗೊತ್ತು
ಜೇಡ ಕಾದಿದೆ ಬಲೆಯೊಳಗೆ ಗೊತ್ತು, ಆದರೂ ನೂಲ ಜಗ್ಗಬೇಕು. ನಕ್ಕು ಮೀಸೆಯ ತಿದ್ದಿ ಹೆಣ್ಣು ಮೊಲೆ ತುದಿಗೆ ಮುತ್ತಿಟ್ಟ. ಜಿಂಕೆ ಶಾಪದ ಊರಿ ಕನಸ ಝಳದಿಂದೆದ್ದು ಬಂದ ಹೆಣ್ಣಿಗೋ ಮಾತು ಹುಡುಗಿತ್ತು. ಕಾಲ ಝಾಡಿಸಿ ಒಮ್ಮೆಗೆ ಹೋರಿ ಹಾರಿದ್ದ ಗಂಡನ್ನ ಅತ್ತ ತಳ್ಳುವ ಮೊದಲೇ ಅವನ ಕಣ್ಣಿನ ಮಾತು ಗೊತ್ತಾಯಿತು. ನಂಬಿ ಮಲಗಿದ ಹೆಣ್ಣಿನೆದೆ ಹಗುರ, ಅನುಮಾನ ಕಳೆದುಳಿದ ಸಾಗರ. ಹುಟ್ಟು ಸಾವಿನ ಕೂಟ ಹುಲ್ಲು ಹಾಸಿಗೆಯಲ್ಲಿ ಎಂದೇ ವರ್ತುಲ ಪೂರ್ಣ. ಒಮ್ಮೆಗೆ ಗಗನಕ್ಕೆ ಜಿಗಿದ ಚೀತ್ಕಾರಕ್ಕೆ ಸಂಜೆ ಬೆದರಿತ್ತು. ಸುರು ಮತ್ತೆ ಬುಗುರಿಯಾಟ. ತಂಗಾಳಿ ಬೀಸಿ ಮಂಜು ಮೇಲೆದ್ದು ಚಿಕ್ಕಿ ಹೊಳೆದಾಗ, ದಡ ಒಡೆದ ನದಿ ನುಗ್ಗಿದಾಗ ಸಣ್ಣಗೆ ಮಾದ್ರಿ ಕೊರಗಿದಳು. ತಂಗಾಳಿ ಬೀಸಿ ಮಂಜು ಮೇಲೆದ್ದು ಚಿಕ್ಕಿ ಹೊಳೆದಾಗ, ದಡ ಒಡೆದ ನದಿ ನುಗ್ಗಿದಾಗ ಸಣ್ಣಗೆ ಮಾದ್ರಿ ಕೊರಗಿದಳು. ಮತ್ತೆ ಮೊದಲನೇ ಸ್ಟ್ಯಾನ್ಸ್ ಅನ್ನು ಸ್ವಲ್ಪ ರಿಪೀಟ್ ಮಾಡಿ ಮತ್ತೆ ಅಲ್ಲಿಗೆ ಬರ್ತೀನಿ. ದಡದ ಆಚೆ ದಡಗಳಿಕ್ಕಟ್ಟಿನಲ್ಲಿ ಸಿಕ್ಕ ನದಿ, ಸಂಜೆಗೆ ಮಂಜು ತೊಡಿಸಿದ ವೇಷ. ಮಬ್ಬಾದ ಗಿಡ ಗುಡ್ಡ ಬಾನಂಚು, ನೆಲ ಧೂಳು ಕವಿದ ಒಂದಂಗಡಿ. ತಂಗಾಳಿ ಬೀಸಿ ಮಂಜು ಮೇಲೆದ್ದು ಚಿಕ್ಕಿ ಹೊಳೆದಾಗ, ದಡ ಒಡೆದ ನದಿ ನುಗ್ಗಿದಾಗ ಸಣ್ಣಗೆ ಮಾದ್ರಿ ಹೊರಗಿದಳು. ತೋಟದೊಳಗೊಬ್ಬ ದಾಂಡಿಗ ಹುಡುಗ ತಲೆ ಸುತ್ತ ಗದೆ ಬೀಸಿ ಕೇಕೆ ಹಾಕಿದ. ದೂರ ಯಾವುದೋ ಊರಾಚೆಗೊಬ್ಬ ಪಾದ್ರಿ ಎದ್ದು ಶತಪಥ ಸುತ್ತಿ ಬೆಳಗಿನುಪದೇಶಕ್ಕೆ ಧರ್ಮಕರ್ಮದ ಪಾಠವನ್ನು ಉರುಹಚ್ಚಿ ನಕ್ಕ. ದೂರ ಯಾವುದೋ ಊರಾಚೆಗೆ ಒಬ್ಬ ಪಾದ್ರಿ ಎದ್ದು ಶತಪಥ ಸುತ್ತಿ ಬೆಳಗಿನ ಉಪದೇಶಕ್ಕೆ ಧರ್ಮಕರ್ಮದ ಪಾಠವನ್ನು ಉರುಹಚ್ಚಿ ನಕ್ಕ. ಇದು ಕವಿತೆ ಸ್ನೇಹಿತರೆ. ನೋಡಿ, ಈ ಕವಿತೆಯನ್ನ ಓದುವಾಗ ನಾನು ಸ್ವಲ್ಪ ಮೇಲೆ ಕೆಳಗೆ ಹೋಗೋದು, ಕೆಲವನ್ನ ಆಚೀಚೆ ಓದೋದು, ಅದನ್ನ ಮಾಡಿದೆ. ಬರೆಯುವಾಗ ಅಥವಾ ಮುದ್ರಿಸುವಾಗ ಅದು ಹೇಗೆ ಬರೆದು ಮುದ್ರಿಸಲ್ಪಟ್ಟಿದೆಯೋ, ಸಾಲುಗಳು ಹೇಗೆ ಸಾಗುತ್ತವೋ ಹಾಗೇನೆ ಅದನ್ನ ಓದ್ಕೊಂಡು ಹೋಗ್ಬೇಕು ಅನ್ನೋ ನಿಯಮ ಏನು ಇಲ್ಲ. ಓದೋದಕ್ಕೆ ನಮ್ಮಲ್ಲಿ ಕೆಲವು ರೂಢಿಗಳು, ಸರ್ ವಾಯ್ಸ್ ಒಂಚೂರು ಜಾಸ್ತಿ ಮಾಡಿ ಸರ್. ಓದೋದಕ್ಕೆ ನಮ್ಮಲ್ಲಿ ಕೆಲವು ರೂಢಿಗಳು ಪದ್ಧತಿಗಳು ಇದಾವೆ. ಈಗ ವಾಯ್ಸ್ ಬರ್ತಾ ಇದೆಯಾ? ಬರ್ತಾ ಇದೆ, ಇನ್ನೊಂಚೂರು ಜಾಸ್ತಿ ಮಾಡಿ ಸರ್. ಜೋರಾಗಿ ಮಾತಾಡ್ತಾ ಇದ್ದೀನಿ. ಅದೇನೋ ಇಂಟರ್ನೆಟ್ ಪ್ರಾಬ್ಲಮ್ ಇರಬಹುದಾ ಅಂತ. ಸರ್ ನಿಮ್ ಮುಖ ಬಿ ಅರ್ಧ ಕಾಣಿಸ್ತಿದೆ ಸರ್, ಅದು ಸ್ವಲ್ಪ. ಹೌದಾ? ಏನ್ರಿ ಇದು? ಈಗ ಒಂದ್ ಕಡೆ ಇಟ್ಬಿಡ್ಲಾ ಮೊಬೈಲ್ ಸುಮ್ನೆ? ಸರ್ ಒಂದ್ ಕಡೆ ಇಟ್ಬಿಡಿ ಸರ್. ಓಕೆನಾ? ಈಗ ಓಕೆನಾ? ಮುಖ ಕಾಣಿಸ್ತಾ ಸರ್, ಈಗ ಕೇಳಿಸ್ತಾ ಚೆನ್ನಾಗಿ. ಸರ್ ಮುಖ ಕಾಣಿಸ್ತಾ ಇಲ್ಲ ಸರ್. ಅಯ್ಯೋ, ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ ಸರ್. ಮುಖ ಕಾಣಿಸ್ತಾ ಇದೆ, ಸ್ವಲ್ಪ ತಲೆ ಕಟ್ ಆಗ್ತಿದೆ ಸರ್, ಅಷ್ಟೇ ಸರ್. ವಾಯ್ಸ್ ಓಕೆ ಸರ್. ಹಾ ಸರ್, ಸ್ವಲ್ಪ ಮೇಲ್ ತಗೊಳ್ಳಿ ಸರ್. ಓಕೆ, ರೈಟ್ ಸರ್, ಇಷ್ಟು ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಥವಾ ಈ ಕಡೆ ಇಲ್ಲ, ಈ ಆನ್ಲೈನ್ ಆದ್ರೆ ಇದೊಂದು ಸಮಸ್ಯೆ. ಓಕೆ, ಚೆನ್ನಾಗಿದೆ ಸರ್ ಇವಾಗ. ಓಕೆ ಸರ್, ರೈಟಾ? ಓಕೆನಾ? ಸರಿ ಸರ್, ಸರಿ ಸರ್. ಕೇಳಿಸ್ತಾ ಇದೆ ಅಲ್ಲ? ಹಾ ಸರ್, ಕೇಳಿಸ್ತಿದೆ ಸರ್. ಓಕೆ ಓಕೆ. ಇಂಥದ್ದೇ ಕವಿತೆಯನ್ನ ನಾವು ಅದನ್ನ ಗ್ರಹಿಸುವಾಗ ಓದ್ಕೊಳ್ಳುವುದಕ್ಕೆ ಒಂದು ರೀತಿ, ಒಂದು ನಿಯಮ ಇದೇ ಆಧುನಿಕ ಕವಿತೆಗೆ ಅಂತೇನೂ ಇಲ್ಲ. ಅದರಲ್ಲೂ ಈ ತರದ ಆಧುನಿಕ ಪದ್ಯಗಳನ್ನು ಓದುವಾಗ ಬೇರೆ ಬೇರೆ ಕಡೆ ಸಂಪರ್ಕದ ಕೊಂಡಿಗಳಿರ್ತವೆ ಒಂದು ಕವಿತೆಯ ಒಳಗಡೆ. ಆ ಸಂಪರ್ಕದ ಕೊಂಡಿಗಳನ್ನ ನಾವು ಜೋಡಿಸ್ಕೊಂಡು ಮುರಿದು ಕಟ್ಕೊಂಡು ನಮಗೆ ಹೇಗ್ ಬೇಕೋ ಹಾಗೆ ಕವಿತೆಯನ್ನ ಓದಬಹುದು. ಒಂದು ರೊಟ್ಟಿ ತಿನ್ನೋದಕ್ಕೆ ಹೇಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಎಂಟ್ರಿ ಪಾಯಿಂಟ್ ಅಂತ ಇರುವುದಿಲ್ವೋ, ಹಾಗೆ ಒಂದು ಆಧುನಿಕ ಕವಿತೆಯನ್ನು ಓದುವುದಕ್ಕೂ ಕೂಡ ಒಂದು ನಿರ್ದಿಷ್ಟವಾದಂತಹ ಎಂಟ್ರಿ ಪಾಯಿಂಟ್ ಅಂತ ಇರೋಲ್ಲ. ಕವಿತೆಗೆ ಒಂದು ಮುದ್ರಿತವಾದ ಕವಿತೆಗೆ ಒಂದು ಆರಂಭ ಅಂತ ಇರುತ್ತೆ, ಒಂದು ಅಂತ್ಯ ಅಂತ ಇರುತ್ತೆ. ಬಟ್ ಓದುಗನಿಗೆ
ಯಾವುದು ಆರಂಭ, ಯಾವುದು ಅಂತ್ಯ, ಯಾವುದು ಮಧ್ಯ, ಎಲ್ಲಿ ಯಾವುದನ್ನ ಮುರಿದು ಜೋಡಿಸ್ಕೊಂಡು ಯಾವುದ್ರ ಜೊತೆ ಯಾವುದನ್ನ ಸಂಪರ್ಕಕೊಂಡಿಯ ಹಾಗೆ ಮತ್ತೆ ಮರುಕೂಡಿಸ್ಕೊಂಡು ಓದಬೇಕು ಅಂತ ಅನ್ನೋದು ಆಯಾಯ ಓದಿನ, ಆಯಾಯ ಸಂದರ್ಭದ, ಆಯಾಯ ವ್ಯಕ್ತಿಯ, ಆಯಾಯ ಒಂದು ಆ ಸನ್ನಿವೇಶದ ಒಂದು ನಿರ್ಣಯ ಅದು. ಹಾಗಾಗಿ ಆಧುನಿಕ ಕವಿತೆಗಳ ಓದು ಕೂಡ, ಆಧುನಿಕ ಕವಿತೆಗಳ ಒಂದು ಅನುಸಂಧಾನ ಕೂಡ ಒಂದು ರೀತಿಯಲ್ಲಿ ಮುಕ್ತವಾದದ್ದು. ಅದರ ರಾಚನಿಕತೆ ಹೇಗೆ ಮುಕ್ತವಾದದ್ದೋ ಹಾಗೇನೆ ಅದರ ಓದು, ಗ್ರಹಿಕೆ, ಅನುಸಂಧಾನ ಕೂಡ ಮುಕ್ತವಾದದ್ದು. ಅದರಲ್ಲೂ ನವ್ಯದ ರಚನೆಗಳ ಅನುಸಂಧಾನ ಇದೆಯಲ್ಲ, ಅದು ಹೆಚ್ಚು ಹೆಚ್ಚು ವ್ಯಕ್ತಿನಿಷ್ಠವಾದದ್ದು, ಓದುನಿಷ್ಠವಾದದ್ದು, ಮುಕ್ತವಾದದ್ದು ಅಂತ ನನ್ನ ಹೇಳುವ. ಈ ಪದ್ಯದ ಒಳಗಡೆ ಸ್ನೇಹಿತರೆ ಜಿಂಕೆ ಶಾಪದುರಿ ಅನ್ನುವ ಒಂದು ಮಾತು ಬರ್ತದೆ. ಇದು ಪಾಂಡುಮಾದ್ರಿ ಅನ್ನುವ ಶೀರ್ಷಿಕೆಯನ್ನು ಹೊಂದಿರುವ ಕವಿತೆ ಆಗಿರುವುದರಿಂದ ಆ ಕ್ಷಣವೇ ನಮಗೆ, ಶೀರ್ಷಿಕೆಯನ್ನು ಓದಿದ ಕ್ಷಣವೇ ನಮಗೆ ಪಾಂಡುಮಾದ್ರಿಯ ವಿವರಗಳು ತಲೆಯ ಒಳಗಡೆ ಬರ್ತವೆ. ಈ ಜಿಂಕೆ ಶಾಪದೂರಿ ಅಂತ ಆ ಒಂದು ಪದಗುಚ್ಛ ಏನಿದೆ ಅದನ್ನು ನೋಡಿದ ಕೂಡ್ಲೇನೆ ನಮ್ಗೆ ಅದರ ಹಿನ್ನೆಲೆ ನೆನಪಿಗೆ ಬರ್ತದೆ. ಅಂದ್ರೆ ಪಾಂಡು ಬೇಟೆಯಲ್ಲಿ ತೊಡಗಿದ್ದಾಗ ಜಿಂಕೆಗೆ ಬಾಣ ಹೂಡಿ ಹೊಡೆದು, ಅವನು ಗೊತ್ತಿರ್ಲಿಲ್ಲ ಕಿಂದಮ ಋಷಿ ಮತ್ತು ಆತನ ಪತ್ನಿ ಜಿಂಕೆ ರೂಪ ತಾಳಿ ಅವರು ಮಿಲನವನ್ನ ಹೊಂದುತ್ತಾ ಇದ್ದಾರೆ, ಕ್ರೀಡಿಸ್ತಾ ಇದ್ದಾರೆ ಅನ್ನೋದು ಅವನಿಗೆ ಗೊತ್ತಿರ್ಲಿಲ್ಲ. ಅವನು ಬಾಣ ತಗೊಂಡು ಹೊಡಿತಾನೆ. ಅದರಿಂದ ಆ ಜಿಂಕೆ ಸಾಯುವ ಸ್ಥಿತಿ ಬರ್ತದೆ, ಕಿಂದಮ ಋಷಿ ಸಾಯುವ ಸ್ಥಿತಿ ಬರ್ತದೆ. ಅವಾಗ ನಾನು ನನ್ನ ಪತ್ನಿಯ ಜೊತೆ ಮಿಲನವಾಗಿದ್ದ ಸಂದರ್ಭದಲ್ಲಿ ತಿಳಿಯದೆ ಬಾಣ ಹೂಡಿ ಹೊಡೆದ ನೀನು ನಿನ್ನ ಪತ್ನಿಯ ಜೊತೆ ಮಿಲನ ಕ್ರಿಯೆಯಲ್ಲಿ ತೊಡಗಿದಾಗ ಸಾಯ್ಲಿ ಅಂತ ಹೇಳಿ, ನಿನಗೆ ಆಗ ಸಾವು ಬರಲಿ ಅಂತ ಹೇಳಿ ಅವನು ಶಾಪವನ್ನು ಕೊಟ್ಟ ಅನ್ನುವುದು ಈ ಈ ಒಂದು ಜಿಂಕೆ ಶಾಪದುರಿ ಅನ್ನುವ ಮಾತಿನ ಹಿನ್ನೆಲೆ. ನೋಡಿ, ನಾವು ಯಾವುದೇ ಒಂದು ಪೌರಾಣಿಕವಾದಂತಹ ಪ್ರಸಂಗವನ್ನ ನೋಡುವಾಗ ಅಥವಾ ಅದರ ಒಂದು ನಿರೂಪಣೆಯನ್ನ ಓದುವಾಗ ಅವುಗಳನ್ನ ಕೇವಲ ಕಥನಗಳ ಅಥವಾ ಪ್ರಸಂಗಗಳ ಹಾಗೆ ನಾವು ಓದೋದಿಲ್ಲ. ಆ ಪಾತ್ರಗಳನ್ನ ಕೇವಲ ಪಾತ್ರಗಳಾಗಿ ನೋಡೋದಿಲ್ಲ, ಅವುಗಳನ್ನ ಪ್ರತೀಕಗಳಾಗಿ, ಸಂಕೇತಗಳಾಗಿ, ಮೆಟಫರ್ಗಳಾಗಿ ನಾವು ನೋಡ್ತೀವಿ. ನಾವು ಪುರಾಣ ಪಾತ್ರ ಅಥವಾ ಒಂದು ಪ್ರಸಂಗ ಅದನ್ನ ನಮ್ಮ ಚರಿತ್ರೆಯನ್ನ ಪರೀಕ್ಷಿಸುವಂತಹ ಒಂದು ಹತಾರವಾಗಿ, ಹಾಗೆಯೇ ವರ್ತಮಾನದ ಸಮಾಜವನ್ನ, ಬದುಕನ್ನ ಪರೀಕ್ಷೆಗೆ ಒಡ್ಡುವಂತಹ, ಜಿಜ್ಞಾಸೆಗೆ ಒಡ್ಡುವಂತಹ ಒಂದು ಹತಾರವಾಗಿಯೂ ನಾವು ತಗೊಳ್ತೀವಿ. ಆ ದೃಷ್ಟಿಯಲ್ಲಿ ಅದನ್ನ ನಾವು ಚರ್ಚೆಗೆ ಎತ್ಕೊಳ್ತೀವಿ. ಅದಲ್ಲದೆ ಜನರಲ್ ಆದಂತಹ ಜೀವನ ತತ್ವಜ್ಞಾನದ ಮಂಡನೆಗೂ ಕೂಡ ಅವುಗಳನ್ನ ನಾವು ಕೆಲವೊಮ್ಮೆ ಬಳಸೋದು ಉಂಟು. ಇವಾಗ ಸುಮ್ಮನೆ ಸಿಂಪಲ್ ಆಗಿ ಬಕಾಸುರ ಅಂದ್ಕೂಡ್ಲೆ ನಮ್ಗೆ ರಾಕ್ಷಸ ಬಕಾಸುರ ಮತ್ತು ಅವನ ಜೀವನ ವಿವರಗಳ ಬದಲಾಗಿ ನಮ್ಗೊಂಥರ ಯಾರ ತುಂಬಾ ಅತಿಯಾಗಿ ತಿನ್ನುವಂತಹ ಒಬ್ಬ ರಾಕ್ಷಸ ತಿಂಡಿಪೋತ ಅವನ್ ನೆನಪಾಗ್ತದೆ. ಬೃಹಸ್ಪತಿ ಅಂದ್ಕೂಡ್ಲೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದಕ್ಕೆ ತದ್ವಿರುದ್ಧವಾದಂತಹ ಅರ್ಥ ದಡ್ಡ ಅನ್ನುವಂತಹ ಒಂದು ಇಂಗಿತ ನಮ್ಗೆ ಬರುತ್ತದೆ. ಅಂದ್ರೆ ಈ ಪಾತ್ರ ಪ್ರತೀಕಗಳು ನಮ್ಮ ಒಳಗಡೆ ಅನ್ವರ್ಥವಾಗಿ ಸಿದ್ಧ ಅರ್ಥಗಳಿಗೆ ಕಟ್ಟಿಕೊಂಡಿರುವಂತಹ ಕೆಲವು ಪಾತ್ರ ಪ್ರತೀಕಗಳು ಇದ್ದಾವೆ. ಹಾಗೇನೆ ನಿರ್ದಿಷ್ಟವಾದಂತಹ ಅರ್ಥ ಛಾಯೆಗಳನ್ನ, ಸಂಕೇತಗಳನ್ನ ಹೊತ್ತು ಸಾಗ್ತಾನೆ ಅವು ಮೆಟಫರ್ಗಳಾಗಿ ಬೆಳೆಯುವಂತಹ ಸಾಧ್ಯತೆಗಳಿರುವ ಕೆಲವು ಪಾತ್ರಗಳು, ಪ್ರಸಂಗಗಳು ನಮ್ಮಲ್ಲಿ ಇದಾವೆ. ಹಾಗೆ ನೋಡಿದ್ರೆ ಈ ಪಾಂಡುಮಾದ್ರಿ ಪ್ರಸಂಗ ಅಷ್ಟು ಜನಜನಿತವಾದಂತಹ, ಪ್ರಸಿದ್ಧವಾದಂತಹ ಒಂದು ಪ್ರಸಂಗ ಏನು ಅಲ್ಲ. ಪಾಂಡು ನೆನಪಾದಾಗ ಆದ್ರೂ ನಮ್ಗೆ ಒಬ್ಬ ಮಕ್ಕಳನ್ನ ಹುಟ್ಟಿಸೋದಕ್ಕೆ ಅಸಮರ್ಥನಾದ ಗಂಡಸಿನ ನೆನಪು ಆಗುತ್ತದೆ. ಬಿಳಿಚಿಕೊಂಡಂತಹ ಪೇಲುವಾದಂತಹ ಒಂದು ವ್ಯಕ್ತಿತ್ವದ ನೆನಪು ಆಗುತ್ತದೆ. ಮಾದ್ರಿಯನ್ನು ನಾವು ಆಕೆ ಹೆಸರು ಕೇಳಿದಾಗ ಪತಿಯ ಸಾವಿನ ಜೊತೆಗೆ ಸಹಗಮನ ಮಾಡಿದಂತಹ ಸಹಾಯಕ ಹೆಣ್ಣು ನಮ್ಮ ನೆನಪಿಗೆ ಬರ್ತಾಳೆ. ಇವರಿಬ್ಬರ ಕೂಟ ನೆನಪಾದಾಗ ನಮ್ಗೆ ಒಬ್ಬ ಅಸಮರ್ಥ ಗಂಡಸು, ಅಂದ್ರೆ ಮಕ್ಕಳನ್ನ ಹುಟ್ಟಿಸಲು ಅಸಮರ್ಥನಾದ ಗಂಡಸು ಅದು ಗೊತ್ತಿದ್ದು ಆ ಥರದ ಸಾಯುವಂತಹ ಒಂದು ಸಾಹಸವನ್ನ ಮಾಡ್ಬೇಕಾಗಿತ್ತ ಅನ್ನುವ ಒಂದು ಪ್ರಶ್ನೆ ಹುಟ್ಟತ್ತೆ. ಇದೆಲ್ಲವನ್ನ ನಾವು ಒತ್ತಟ್ಟಿಗೆ ಇಟ್ಟು ಜನರಲ್ ಆಗಿ ಕೂಡ ನಾವು ಈ ಪದ್ಯವನ್ನ, ಅಂದ್ರೆ ಈ ಶೀರ್ಷಿಕೆಯನ್ನು ಹೊರತುಪಡಿಸಿ, ಈ ಪೌರಾಣಿಕವಾದಂತಹ ಈ ಪ್ರಾಸಂಗಿಕ ಹಿನ್ನೆಲೆಯನ್ನ ಹೊರತುಪಡಿಸಿ, ಈ ಶಾಪದ ಹಿನ್ನೆಲೆಯನ್ನ ಹೊರತುಪಡಿಸಿ ನಾವು ಈ ಕವಿತೆಯನ್ನು ಓದುವ ಸಾಧ್ಯತೆ ಕೂಡ ಇದೆ. ಈ ಕವಿತೆಯ ಒಳಗಡೆ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ತೋಟದೊಳಗೊಬ್ಬ ದಾಂಡಿಗ ಹುಡುಗ ತಲೆ ಸುತ್ತ ಗದೆ ಬೀಸಿ ಕೇಕೆ ಹಾಕಿದ ಅನ್ನುವ ಮಾತು ಬರ್ತದೆ. ಹಾಗೇನೆ ಯಾವುದೋ ಊರಾಚೆಗೊಬ್ಬ ಪಾದ್ರಿ ಅವನು ಎದ್ದು ಶತಪಥ ಸುತ್ತಿ
ಧರ್ಮ ಕರ್ಮದ ಒಂದು ಪಠಣಕ್ಕೆ, ಅದರ ಒಂದು ಪ್ರವಚನಕ್ಕೆ ಒಂದು ವಿಚಾರವನ್ನ, ಪ್ರವಚನದ ವಿಚಾರವನ್ನ ಅವನು ಪಾಠ ಮಾಡ್ಕೊಂಡು, ಬಾಯ್ಪಾಠ ಮಾಡಿಕೊಂಡು ಒಳಗೊಳಗೆ ನಕ್ಕ ಅನ್ನುವಂತಹ ವಿವರ ಬರ್ತದೆ. ಅಂದ್ರೆ ಅಲ್ಲಿ ಆ ದಾಂಡಿಗ ಹುಡುಗ ಯಾರು? ಈ ಧರ್ಮಕರ್ಮದ ಪಾಠವನ್ನು ಉರುಹಚ್ಚಿ ನಗುವುದಕ್ಕೂ ದಂಪತಿಗಳು ಕೂಡಿ ಇಲ್ಲಿ ಪಾಂಡು ಸಾಯುವುದಕ್ಕೂ ಇರುವ ಸಂಬಂಧ ಏನು? ಇಂಥ ಕೆಲವು ಪ್ರಶ್ನೆಗಳು ಮೊದಲ ಓದಿಗೆ ನಮ್ಗೆ ಹೇಳ್ತವೆ. ಈ ಧರ್ಮಕರ್ಮದ ಪಾಠ ಇದೆಯಲ್ಲ ಬದುಕಿನ ಸಂದರ್ಭದಲ್ಲಿ, ಇದೆಲ್ಲ ವ್ಯರ್ಥ ಅನ್ನುವಂತಹ ಇಂಗಿತವು, ಹಾಗೇನೆ ಈ ಈ ಈ ಬದುಕು ಅಂತ ಅನ್ನುವುದು ನಿಜವಾಗಿಯೂ ಎಷ್ಟೇ ಭೀಕರವಾದಂತಹ ಸಾವಿನ ಕಡೆಗಿನ ಚಲನೆ ಆದಾಗ್ಯೂ ತಲೆ ಸುತ್ತ ಗದೆ ಬೀಸಿ ತಮ್ಮ ಪರಾಕ್ರಮವನ್ನ ಇತರರಿಗೆ ತೋರ್ಬಯಸುವ ಹುಡುಗರು ಈ ತೋಟದಲ್ಲಿ ಸದಾ ಇರ್ತಾರೆ ಅನ್ನುವಂತಹ ಒಂದು ಜೀವನ ತತ್ವಜ್ಞಾನವು ಆ ಮೂಲಕ ನಮಗೆ ವ್ಯಕ್ತವಾಗ್ತದೆ, ಗಮನಕ್ಕೆ ಬರ್ತದೆ. ಇಲ್ಲಿ ಚಿಕ್ಕಿ ಹೊಳೆದಾಗ ತೋಟದೊಳಗೊಬ್ಬ ದಾಂಡಿಗ ಹುಡುಗ ಅನ್ನುವ ನಿರೂಪಣೆ ಬರುವಾಗ ಮೊದಲು ಸಂಜೆ ಕವಿದ ಮಂಜು ಅದರ ವಿವರ ಬರ್ತದೆ ಮೊದಲ ಪ್ಯಾರಾಗ್ರಾಫ್ ಅಲ್ಲಿ. ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಚಿಕ್ಕಿ ಹೊಳೆದಾಗ ಅನ್ನುವ ವಿವರ ಬರ್ತದೆ. ಅಂದ್ರೆ ಈ ಕವಿತೆ ನಡೆದದ್ದು ಒಂದು ತೋಟದ ಒಳಗೆ ಅನ್ನುವ ಒಂದು ಸ್ಥಳದ ವಿವರ, ಹಾಗೆಯೇ ಸಂಜೆಯಿಂದ ಬೆಳಗಿನ ಜಾವದವರೆಗೆ ಅನ್ನುವ ಒಂದು ಸಮಯದ ವಿವರ, ಒಂದು ಸ್ಥಳ ಮತ್ತು ಕಾಲ, ಈ ಎರಡರ ವಿವರ ಕೂಡ ಈ ಕವಿತೆಯ ಒಳಗಡೆ ನಮ್ಗೆ ಕಾಣುತ್ತೆ. ಇದು ಪಾಂಡುಮಾದ್ರಿಯರ ಸಮಾಗಮ, ಒಂದು ಹುಟ್ಟು ಮತ್ತು ಸಾವಿನ ಕೂಟ ಕೂಡ ಹೌದು ಅನ್ನುವಂತಹ, ಹಾಗೇನೆ ಈ ಹುಟ್ಟು ಮತ್ತು ಸಾವಿನ ಕೂಟ ಒಂದು ರೀತಿಯಲ್ಲಿ ಅದು ಕ್ಷಣಿಕವಾದರೂ ಸಹಜವಾದದ್ದು ಅನ್ನುವ ಒಂದು ಇಂಗಿತ, ಆ ಕಡೆಗೆ ಚಲಿಸುವ ಒಂದು ತತ್ವಜ್ಞಾನದ ಮಂಡನೆ, ಆ ಥರದ್ದು ಇಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ, ಒಂದ್ 2-3 ಉಲ್ಲೇಖಗಳನ್ನ ನಿಮಗೆ ನಾನು ಗಮನಕ್ಕೆ ತರ್ತೀನಿ. ನದಿ ಸಾಗರದ ಕಡೆ, ಮಿಂಚು ಕತ್ತಲೆಯ ಕಡೆ, ತುಡಿದು ಕಡೆಗೆ ಹೆಸರು ಕಳಕೊಂಡರೆ ಅನ್ನುವ ಒಂದು ನಿರೂಪಣೆ, ಗಳಿಗೆ ಪಕ ಬಾಳು ಅನ್ನುವ ಒಂದು ನಿರೂಪಣೆ, ಅದನ್ನ ಅನುಸರಿಸಿಯೇ ಮತ್ತೆ ಸುರು ಉಸಿರು. ಇದು ಇನ್ನೊಂದು ಕಡೆ ಮತ್ತೆ ಸುರು ಬುಗುರಿಯಾಟ ಅಂತ ಲಿಂಕ್ ಆಗುತ್ತೆ. ಅಂದ್ರೆ ಸಾವಾಗ್ಲಿ ಹುಟ್ಟಾಗ್ಲಿ ಇವೆಲ್ಲ ಶಾಶ್ವತ ಅಲ್ಲ, ಒಟ್ಟಾರೆ ಬದುಕು ಅದು ಕೂಡ ಕ್ಷಣಿಕ. ನಿರಂತರವಾದ ಹುಟ್ಟು ಸಾವುಗಳ ವರ್ತುಲ ಪೂರ್ಣವಾಗೋದು ಮತ್ತು ಅದು ಗೊತ್ತಿದ್ದು ಜೀವಿಗಳು ಆ ಎಡೆಗೆ ಮತ್ತೆ ಮತ್ತೆ ಸಾಗೋದು, ಈ ಪ್ರಕ್ರಿಯೆ ಇದೆಯಲ್ಲ, ಇದೊಂದು ನಿರಂತರವಾದ ಪ್ರಕ್ರಿಯೆ ಅನ್ನುವ ತತ್ವಜ್ಞಾನವನ್ನ ಕವಿತೆ ಮಂಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ, ಅಥವಾ ಕವಿತೆಯ ಒಳಗಡೆ ಆ ತತ್ವಜ್ಞಾನ ನಮಗೆ ಒಡೆದು ಕಾಣುತ್ತೆ ಅಂತ ನನಗೆ ಅನ್ಸುತ್ತೆ. ಈ ಪಾಂಡುಮಾದ್ರಿಯರ ಸಮಾಗಮ ಇದೆಯಲ್ಲ, ಇದು ಸಾವಿಗೆ ಹೆದರುವ ಸಮಾಗಮ ಅಲ್ಲ, ಇದೊಂದು ಮರವು ಮರವಿನ ಮಧ್ಯದ ಸಮಾಗಮ. ಈ ಬದುಕೆ ಹಂಗೆ ಒಂದು ಮರವು ಮತ್ತು ಇನ್ನೊಂದು ಮರವಿನ ನಡುವಿನ ಹರಿವು ಅನ್ನುವಂಥ ಒಂದು ಇಂಗಿತಾರ್ಥ ಕೂಡ ಇಲ್ಲಿ ನಮ್ಗೆ ಕಾಣುತ್ತೆ. ಮರವು ಅಂತಂದ್ರೆ ಯಾರದೋ ಸಾವಿನಿಂದ ನಾವು ಸಾಯದೇ ಇರೋದನ್ನ ಕಲಿಯಬಹುದಾದಂತಹ ಪಾಠ ಅಲ್ಲ. ಇಲ್ಲಿ ಪ್ರಶ್ನೆ ಬರುತ್ತೆ, ವ್ಯಕ್ತವಾಗದೆ ಬದುಕಿಗೆ ಸಾರ್ಥಕ್ಯ ಇದೆಯೇ ಅನ್ನುವ ಪ್ರಶ್ನೆ. ಅಂದ್ರೆ ನಮ್ಮ ಭಾವನೆ, ನಮ್ಮ ಬದುಕಿನ ಬೇರೆ ಬೇರೆ ಕ್ರಿಯೆಗಳು ಅವು ವ್ಯಕ್ತವಾಗಬೇಕು, ಅಭಿವ್ಯಕ್ತವಾಗಬೇಕು, ಕ್ರಿಯೆಗಿಳಿಯಬೇಕು. ಇಲ್ಲದೆ ಹೋದ್ರೆ ಈ ಬದುಕು ಸಾರ್ಥಕ ಅಲ್ಲ. ನೋಡಿ, ಮೊದಲನೇ ಪ್ಯಾರಾಗ್ರಾಫ್ ಅನ್ನ ನಿಮ್ಗೆ ಇನ್ನೊಂದ್ಸರಿ ನೆನಪಿಸೋದಕ್ಕೆ ಬಯಸ್ತೀನಿ. ದಡಗಳಿಕ್ಕಟ್ಟಿನಲ್ಲಿ ಸಿಕ್ಕ ನದಿ, ಸಂಜೆ ಮಬ್ಬಾಗಿ ಗಿಡ ಗುಡ್ಡ ಬಾನಂಚು ನೆಲ ಧೂಳು ಕವಿದ ಒಂದು ಅಂಗಡಿ. ಇಲ್ಲಿ ಒಂದು ಪ್ರಕೃತಿಯ ನಿರೂಪಣೆ ಬರುತ್ತದೆ. ಆಮೇಲೆ ತಕ್ಷಣ ತಳಕ್ಕದುಮಿದರೆ ಪುಳಕ್ಕನೆ ಜಿಗಿದ ಬೆಂಡು ಪ್ರಶ್ನೆ, ಅವ್ಯಕ್ತದಲ್ಲಿ ವ್ಯಕ್ತಿತ್ವ ಲಯವಾದರೆ ಬದುಕು ಸಾರ್ಥಕವೇನು? ಮುಂದಕ್ಕೆ ಅನ್ವೇಷಣದ ಕೊನೆ ಬಟ್ಟ ಬಯಲೆ. ಈ 2 ಪ್ರಶ್ನೆಗಳು ಬರ್ತಾವಲ್ಲ, ಇಲ್ಲಿ ನಾನು ಈಗಾಗಲೇ ಹೇಳಿರುವ ಹಾಗೆ ವ್ಯಕ್ತಿತ್ವ ವ್ಯಕ್ತವಾಗಬೇಕು, ಅವಾಗಲೇ ಬದುಕಿಗೆ ಒಂದು ಸಾರ್ಥಕತೆ ಅನ್ನುವ ನಿಲುವು ಇರೋದು ಕಾಣುತ್ತೆ. ಹಾಗೇನೆ
ವ್ಯಕ್ತಿತ್ವ ವ್ಯಕ್ತವಾಗೋದು ಅಂದ್ರೆ ಏನು? ಯಾವ್ಯಾವ ಬಗೆಯಲ್ಲಿ ಈ ವ್ಯಕ್ತಿತ್ವ ವ್ಯಕ್ತ ಆಗ್ತದೆ? ವ್ಯಕ್ತಿತ್ವ ವ್ಯಕ್ತವಾದರೇನೆ ಬದುಕು ಸಾರ್ಥಕನ? ಅನ್ವೇಷಣೆ ಅನ್ನುವುದು ಕೊನೆ ಮುಟ್ತದ? ಅನ್ವೇಷಣದ ಕೊನೆ ಬಟ್ಟ ಬಯಲೆ ಅನ್ನುವ ಪ್ರಶ್ನೆ ಕೂಡ ಬರುತ್ತದೆ. ಅನ್ವೇಷಣೆ ಅನ್ನೋದು ಕೊನೆ ಮುಟ್ತದ? ಆ ಕೊನೆ ಅನ್ನೋದು ಬಟ್ಟ ಬಯಲು. ಬಟ್ಟ ಬಯಲು ಅಂದ್ರೆ ಏನು? ಶೂನ್ಯವೋ? ಶೂನ್ಯ ಅಂದ್ರೆ ಏನು? ಅನಿರ್ವಚನೀಯವ? ಹೌದು, ಬದುಕು ಅಂದ್ರೆ ಏನು? ಬದುಕು ಹೆಂಗಿರ್ಬೇಕು? ಬದುಕು ಹೆಂಗಿರ್ಬೇಕು ಅನ್ನೋದು ಕೊನೆಗೂ ಅನಿರ್ವಚನೀಯವಾದದ್ದೇ, ಅಥವಾ ಒಂದು ನಿರ್ದಿಷ್ಟವಾದಂತಹ ಉತ್ತರ ಇಲ್ಲದೆ ಇರುವ ಪ್ರಶ್ನೆನೇ ಇದು? ಅಂದ್ರೆ ಬದುಕು ವ್ಯಕ್ತವಾಗಬೇಕು, ವ್ಯಕ್ತಿತ್ವ ವ್ಯಕ್ತವಾಗಬೇಕು ಅನ್ನೋದಕ್ಕೆ ಒಂದು ಈ ಅನ್ವೇಷಣೆ ಇದೆಯಲ್ಲ, ಈ ಈ ಈ ಅನ್ವೇಷಣೆ ಏನು, ಈ ವ್ಯಕ್ತವಾಗುವುದು ಏನು ಅನ್ನುವ ಮಾತು ನಮ್ಮ ತಲೆಗೆ ಬಂದ ಕೂಡಲೇ ಈ ಪದ್ಯವನ್ನು ಓದುವಾಗ ಈ ತರದ ಪ್ರಶ್ನೆಗಳಿಗೆ ಒಂದು ನಿರ್ದಿಷ್ಟ ಉತ್ತರ ಇರಲಿಕ್ಕೆ ಸಾಧ್ಯವಿಲ್ಲ. ಅನಿರ್ವಚನೀಯ ಅಂದ್ರೇನೆ ಒಂದು ಬಗೆಯ ವ್ಯಾಖ್ಯಾನ ಸಾಧ್ಯ ಇಲ್ಲದೆ ಇರುವಂತಹ ಸ್ಥಿತಿ, ಒಂದೇ ಬಗೆಯ ನಿರ್ವಚನ ಸಾಧ್ಯ ಇಲ್ಲದೆ ಇರುವಂತಹ ಸ್ಥಿತಿ. ಅಂಥ ಒಂದು ಇಂಗಿತಾರ್ಥ ಕೂಡ ಇದರಿಂದ ನಮಗೆ ಹೊಳೆಯುತ್ತೆ. ಅದನ್ನೇ ಈ ಖಂಡಿಕೆ ಈ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಅಂತ ನನಗೆ ಅನ್ಸುತ್ತೆ. ಈ ಧೂಳು ಕವಿದ ಅಂಗಡಿಯ ಒಂದು ಪ್ರಕೃತಿಯ ಚಿತ್ರವನ್ನು ನಿರೂಪಿಸಿದ ನಂತರದಲ್ಲಿಯೇ ಜೀವನದ ಸಾರ್ಥಕತೆಯ ಪ್ರಶ್ನೆಯನ್ನು ಈ ಕವಿತೆ ಎತ್ತುತ್ತೆ. ಪಾಂಡು ಮಾದರಿಯರ ಜೀವನಕ್ಕೂ ಮತ್ತು ಇಲ್ಲಿ ವ್ಯಕ್ತವಾಗಿರುವಂತಹ ಈ ಜೀವನದ ಸಾರ್ಥಕ್ಯದ ಪ್ರಶ್ನೆಗೂ ಒಂದು ನಂಟನ್ನ ಈ ಕವಿತೆ ಕಟ್ಟೋದಕ್ಕೆ ಪ್ರಯತ್ನ ಮಾಡುತ್ತೆ. ನದಿ ಸಾಗರದ ಕಡೆಗೆ, ಮಿಂಚು ಕತ್ತಲೆಯ ಕಡೆಗೆ ತುಡಿದು ಹೆಸರನ್ನ ಕಳಕೊಳ್ಳುವ ಸ್ಥಿತಿ, ಅದು ಬಿಡುಗಡೆ. ತಕ್ಷಣವೇ ಮತ್ತೆ ಉಸಿರು, ಗಳಿಗೆ ಪಕ ಬಾಳು, ಮರವು ಮರವಿನ ಮಧ್ಯೆ ಗಳಿಗೆ ಪಕ ಬಾಳು ಅನ್ನುವಂಥ ಮಾತು ಇಲ್ಲಿ ಬರುತ್ತದೆ. ಇವು ಆ ಪಾಂಡು ಮಾದ್ರಿಯರ ಬದುಕಿಗೆ ಒಂದು ಸಂಪರ್ಕ ಕೊಂಡಿಯನ್ನ ಏರ್ಪಡಿಸ್ತವೆ. ಅಗೇನ್ ನಾನು ಹಿಂದೆ ಹೇಳಿದ ಒಂದು ಅಂಶವನ್ನ ಇಲ್ಲಿ ಮತ್ತೆ ಪ್ರಸ್ತಾಪ ಮಾಡೋದಾದ್ರೆ, ಸಾವು ಹೇಗೆ ಒಂದು ಆಕಸ್ಮಿಕನೋ ಹಾಗೆ ಬಾಳು ಕೂಡ ಹಲವು ಆಕಸ್ಮಿಕಗಳ ಒಂದು ಕ್ಷಣಿಕ ಸರಣಿ ಅನ್ನುವ ವ್ಯಾಖ್ಯಾನಕ್ಕೆ ನಮ್ಮನ್ನ ಈ ಕವಿತೆ ಕರ್ಕೊಂಡು ಹೋಗ್ತದೆ. ಅಂದ್ರೆ ಇದು ಜೀವನದ ವ್ಯಾಖ್ಯಾನದ ಸಾಧಾರಣೀಕರಣದ ಕಡೆಗೂ, ಒಂದು ಜನರಲ್ ಆದಂತಹ ಒಂದು ತತ್ವಜ್ಞಾನದ ಮಂಡನೆಯ ಕಡೆಗೂ ಚಲಿಸುತ್ತೆ. ಒಂದು ನಿರ್ದಿಷ್ಟವಾದಂತಹ ದಂಪತಿಗಳ ಕೂಡುವಿಕೆಯ ಒಂದು ಸಣ್ಣ ಪ್ರಸಂಗದಿಂದ ಜೀವನ ವ್ಯಾಖ್ಯಾನದ ಸಾಧಾರಣೀಕರಣದ ಕಡೆಗೆ ನಮ್ಮನ್ನ ಚಲಿಸುವ ಹಾಗೆ ಈ ಕವಿತೆ ಮಾಡ್ತದೆ ಅಂತ ಅನ್ಸುತ್ತೆ. ಈ ಒಂದು ಮರೆವು ಮತ್ತು ಮತ್ತೊಂದು ಮರೆವಿನ ಮಧ್ಯೆ ಇರುವ ಬಾಳು ಅನ್ನುವ ನಿರೂಪಣೆ ಇದೆಯಲ್ಲ, ಇದು ಮರವು ಅಂದ್ರೆ ನೆನಪಾಗದೆ ಹೋಗೋದು ಅಂತ ಅಷ್ಟೇ ಅಲ್ಲ, ಕ್ಷಣಕ್ಕೆ ಮರೆಯಾಗುವ ವಿದ್ಯಮಾನ ಅನ್ನುವ ಒಂದು ಅರ್ಥವೂ ಇರುವಂಥದ್ದು. ಒಂದು ಜೀವ ಅಥವಾ ಒಂದು ವಿದ್ಯಮಾನ ಮರೆ ಆದ ಕೂಡ್ಲೇನೆ ಅದು ಮುಗಿದು ಹೋಗೋದಿಲ್ಲ. ಒಂದರ ಮರವು, ಒಂದರ ಅಂತ್ಯ, ಇನ್ನೊಂದರ ಆರಂಭ ಅನ್ನುವಂತಹ ಒಂದು ಸುಳಿವು ಇಲ್ಲಿ ಸಿಗ್ತದೆ. ಒಟ್ಟು ಮತ್ತು ಸಾವುಗಳ ವರ್ತುಲ ಏನಿದೆಯಲ್ಲ, ಈ ವರ್ತುಲದ ಮಧ್ಯದ ದಾರಿ ಇದು ಒಂದು ಗಳಿಗೆ ಪಕ ಅನ್ನುವಷ್ಟು ಕ್ಷಣಿಕವಾದದ್ದು ಅನ್ನುವ ಬಾಳಿನ ಅಶಾಶ್ವತೆ ಮತ್ತು ನಶ್ವರತೆ ಇವುಗಳನ್ನ ಸೂಚಿಸುವಂತಹ ಮಾತು ಅಂತ ನನಗಂತೂ ಅನ್ಸುತ್ತೆ. ಇಲ್ಲಿ ನದಿ ಸಾಗರದ ಕಡೆಗೆ ಧಾವಿಸುವಂತಹ ಧಾವಂತ, ಅದರ ಅಳಿವು, ಹಾಗೆಯೇ ಮಿಂಚು ಕತ್ತಲೆಯನ್ನ ಓಡಿಸುವ ಕ್ರಿಯೆಯನ್ನ ಮಾಡುವುದು ಅತ್ಯಂತ ತಾಕ್ಷಣಿಕವಾದದ್ದು. ಹಾಗೆ ಪಾಂಡು ಮಾದ್ರಿಯರ ಬಾಳು ಆ ಕ್ಷಣದ ಬಾಳದು, ಅದು ಸಾವಿಗೆ ಅಥವಾ ಅಳಿವಿಗೆ ಚಲಿಸುವ ಕ್ರಿಯೆ. ಅಂದ್ರೆ ಒಂದೊಂದು ಕ್ಷಣದ ಬಾಳು ಅಳಿವಿಗೆ ಚಲಿಸುವ ಕ್ರಿಯೆ ಅನ್ನುವ ಒಂದು ತತ್ವಜ್ಞಾನ ಅದನ್ನು ಓದಿದಾಗ ನಮ್ಗೆ ಹೊಳೆಯುತ್ತೆ. ಪೌರಾಣಿಕವಾದಂತಹ ಕಥನದ ಹಿನ್ನೆಲೆಯನ್ನ ನಮ್ಗೆ ನೆನಪಿಸ್ಕೊಂಡ್ರೆ ಪಾಂಡು ಜೊತೆ ಮಾದ್ರಿ ಚಿತೆಗೆ ಏರಿ ಸತಿಯಾದಂತಹ ವಿವರಗಳು ನಮ್ಗೆ ನೆನಪಿಗೆ ಬರ್ತವೆ. ಆದ್ರೆ ಪಾಂಡು ಈಗ ಸಾಯ್ತಾನೆ, ಕೂಟದ ಕೂಡಲೇ ಸಾಯ್ತಾನೆ. ಮಾದ್ರಿ ಕೂಡ ಆನಂತರದಲ್ಲಿ
ಅವಳು ಸಾವಿಗೆ ಗುರಿಯಾಗ್ತಾಳೆ. ಅವಳು ಸ್ವಲ್ಪ ಲೇಟಾಗಿ ಸಾವಾಗುತ್ತೆ ಅಷ್ಟೇ, ಇವನ್ ಸ್ವಲ್ಪ ಬೇಗ ಸಾವು ಬರುತ್ತೆ. ಆದ್ರೆ ಈ ಪದ್ಯದೊಳಗಡೆ ಸತಿ ಸಹಗಮನದ ಬಗೆಗೆ ಯಾವುದೇ ಪ್ರಸ್ತಾಪ ವಿವರ ಇಲ್ಲ. ಅದರ ಕುರಿತಾದಂತಹ ಜಿಜ್ಞಾಸೆಗೆ ನಮ್ಮನ್ನ ತೊಡಗಿಸುವ ಕೆಲಸವನ್ನು ಇದು ಮಾಡುವುದಿಲ್ಲ. ಬಟ್ ಜಿಂಕೆ ಶಾಪದುರಿ ಎನ್ನುವ ಮಾತು ಇಲ್ಲಿ ಪ್ರಸ್ತಾಪ ಆಗತ್ತೆ. ಆ ಕಿಂದಮನ ಶಾಪದ ಪ್ರಸ್ತಾಪ ಮಾತ್ರ ಇಲ್ಲಿ ನಿರೂಪಣೆಗೆ ಗುರಿಯಾಗಿದೆ. ಈ ಶಾಪದ ವಿಚಾರನ ನಾನು ಸ್ವಲ್ಪ ಚರ್ಚೆ ಮಾಡಬೇಕು, ಆಮೇಲೆ ಅದನ್ನ ನಾನು ತಗೋತೀನಿ. ಇಲ್ಲಿ ಮುಂದೆ ದೂರ ಗುಡಿಸಲಿನತ್ತ ಕತ್ತು ಬಗ್ಗಿಸಿ ಉಬ್ಬುಗಂಟಿಕ್ಕಿ ನಡೆದಾಳು ಕಣ್ಣೆಡವಿದಾಗ ಗಕ್ಕನೆ ನಿಂತ ಅನ್ನುವ ಒಂದು ಮಾತು ಬರುತ್ತದೆ. ಈ ಮಾತು ಪಾಂಡುವಿನ ನಡೆಯನ್ನ ಸೂಚಿಸುವ ಮಾತು. ನಡೆದಾಳು ಅನ್ನುವುದು ನಡೆದವಳು ಅನ್ನುವ ಹಾಗೆ ನಾವು ಭಾವಿಸುವ ಹಾಗೆ ಮಾಡುತ್ತೆ. ಆದ್ರೂ ಅದು ನಡೆದ ಆಳು, ಕತ್ತು ಬಗ್ಗಿಸಿ ಉಬ್ಬುಗಂಟಿಕ್ಕಿ ನಡೆದ ಆ ಆಳು, ಆ ಪಾಂಡು, ಅವನಿಗೆ ಸಂಬಂಧಪಟ್ಟಂತಹ ಮಾತು ಅದು. ಹಾಗೆ ನಡೆದ ಅವನಿಗೆ ಸಿಕ್ಕಿದ್ದು ಬಿಡಿಸಿದ ಒಗಟಿನ ಹಾಗೆ ತೆರೆದು ಮಲಗಿದ್ದ ಹೆಣ್ಣಿನ ದೇಹ. ಹಾಗೆ ತೆರೆದು ಅಂಗಾತ ಮಲಗಿದ್ದ ಆ ದೇಹವನ್ನ ಕಂಡಾಗ ಅವನಿಗೆ ಕಟ್ಟೊಡೆದ ನದಿ ನುಗ್ಗಿ ಅಪ್ಪಳಿಸಿದ ಹಾಗೆ ಆಗ್ತದೆ. ಕಟ್ಟು ಒಡೆದ ನದಿ ನುಗ್ಗಿ ಅಪ್ಪಳಿಸಿದ ಹಾಗೆ ಆಗಿ ಅವನ ಎದೆ ನಿಂತೇ ಹೋಗ್ತದೆ. ಅಂದ್ರೆ ಅದುವರೆಗೆ ಅವನಲ್ಲಿ ತಡೆ ಹಿಡಿದಿದ್ದ ಭಾವನೆಗಳೆಲ್ಲ ಒಮ್ಮೆಗೆ ಒಡೆದು ನುಗ್ಗಿದ್ದರ ಅನ್ಯೋಕ್ತಿಯ ಹಾಗೆ ಈ ನಿರೂಪಣೆಯನ್ನು ನಾವು ತಗೋಬಹುದು. ಮುಂದೆ ಬಲೆಯೊಳಗೆ ಜೇಡ ಕಾದಿದೆ, ಅದು ಗೊತ್ತಿದ್ದರೂ ನೂಲನ್ನ ಜಗ್ಗಲೇಬೇಕು. ಬಲೆ ಹೆಣೆದು ಜೇಡ ಕಾದಿರೋದು ಇಲ್ಲಿ ದೇಹವನ್ನ ಒಡ್ಡಿ ಹೆಣ್ಣು ಮಲಗಿರೋದ್ರ ಅನ್ಯೋಕ್ತಿಯ ಹಾಗೆ ಅನ್ಸಿದ್ರೂ ನಮಗೆ ಇಲ್ಲಿ ಇದು ಬೇರೆ ರೀತಿಯ ಒಂದು ತತ್ವಜ್ಞಾನಕ್ಕೆ ಚಲಿಸುವುದಕ್ಕೆ ಒಂದು ಪ್ರಚೋದನೆ ಅಂತ ಅನ್ಸುತ್ತೆ. ಅಂದ್ರೆ ಸಾವು ಬರೋದಾದ್ರೂ ನೂಲು ಜಗ್ಗಲೇಬೇಕು. ಗೊತ್ತು ಜೇಡ ಕಾದಿದೆ ಬಲೆಯೊಳಗೆ, ಗೊತ್ತು ಅನ್ನೋ ಮಾತನ್ನ ನಾವು ಕಾಮ ಮತ್ತು ಅದರ ಅನಿವಾರ್ಯತೆ, ಯಾವುದೇ ಒಂದು ವಿಚಾರ, ಕಾಮದಲ್ಲಿ ತೊಡಗುವುದು ಮಾತ್ರವಲ್ಲ, ಯಾವುದೇ ಒಂದು ಬದುಕಿನ ಕ್ರಿಯೆಯಲ್ಲಿ, ಒಂದು ಚಲನೆಯಲ್ಲಿ, ಒಂದು ಪ್ರಕ್ರಿಯೆಯಲ್ಲಿ, ಒಂದು ಸಾಹಸದಲ್ಲಿ ತೊಡಗುವುದು ಇದೆಯಲ್ಲ, ಅಪಾಯ ಇದೆ ಅಂತ ತಿಳಿದಿದ್ದು ಅಪಾಯವನ್ನ ಲೆಕ್ಕಿಸದೆ, ಎಂಥ ಮಹಾ ಅಪಾಯ ಆದ್ರೂ ಪರವಾಗಿಲ್ಲ, ಅದು ಜೀವಾಪಾಯ ಆದ್ರೂ ಪರವಾಗಿಲ್ಲ, ಅದನ್ನ ಲೆಕ್ಕಿಸದೆ ತೊಡಗುವುದು ಇದೆಯಲ್ಲ, ವ್ಯಕ್ತಗೊಳ್ಳುವುದು ಇದೆಯಲ್ಲ, ಅದೇ ಬದುಕಿನ ಸಾರ್ಥಕತೆ. ತುಂಬಾ ಸೇಫ್ ಗೇಮ್ ಮಾಡ್ತಾ ಇದ್ರೆ ಅಯ್ಯೋಯ್ಯೋ ಇದು ಬಂದ್ರೆ ಇದಾಗುತ್ತೆ, ಅಯ್ಯೋಯ್ಯೋ ಹಂಗ್ ಮಾಡಿದ್ರೆ ಹಂಗಾಗುತ್ತೆ, ಓ ಅದು ಬಹಳ ಅಪಾಯ, ಅಯ್ಯೋ ರಿಸ್ಕ್ ಎಲ್ಲ ತಗೋಬೇಡ. ರಿಸ್ಕ್ ತಗೊಳ್ದೇ ಇರೋ ಜೀವನದಲ್ಲಿ ಏನು ಸಾಧ್ಯ ಮಾಡಕ್ಕಾಗಲ್ಲ ರೀ. ಪ್ರತಿ ಕ್ಷಣವೂ, ಬದುಕಿನ ಪ್ರತಿ ಕ್ಷಣವೂ ಸಾವಿನ ಕಡೆಗಿನ ಚಲನೆಯೇ ಅನ್ನುವುದು ನಮಗೆ ಗೊತ್ತಿದ್ರು ನಾವು ಚಲಿಸಬೇಕು, ಹೆದರಿ ಸ್ತಂಭಿತರಾಗಬಾರದು, ನಿಶ್ಚಲರಾಗಬಾರದು ಅನ್ನುವಂತಹ ಒಂದು ತತ್ವಜ್ಞಾನವನ್ನ ಈ ಕವಿತೆ ಮಂಡಿಸುತ್ತೆ ಅಂತ ಅನ್ಸುತ್ತೆ. ಅದು ಕಾಮದೆಡೆಗಿನ ಚಲನೆ, ದಾಂಪತ್ಯದ ಚೌಕಟ್ಟಿನ ಒಳಗಿನ ಕಾಮದೆಡೆಗಿನ ಚಲನೆಯೇ ಇರಬಹುದು, ಅಥವಾ ಇನ್ಯಾವುದೇ ಸಾಹಸದ ಕಡೆಗಿನ ಚಲನೆಯೇ ಇರಬಹುದು. ಪಾಂಡುಮಾದ್ರಿ ಇಲ್ಲಿ ಪಾಂಡುಮಾದ್ರಿಯ ಪ್ರಸಂಗ ಇದೆಯಲ್ಲ, ಹಾಗೆ ಪಾಂಡುಮಾದ್ರಿಯ ಪ್ರಸಂಗವನ್ನ ಕವಿ ಒಂದು ಒಂದು ಬದುಕು ಎಷ್ಟೇ ಅಪಾಯಗಳಿದ್ರೂ ವ್ಯಕ್ತಗೊಳ್ಳಲೇಬೇಕಾದ, ನಾವು ಸಾಹಸಕ್ಕೆ ಕೈ ಹಾಕಲೇಬೇಕಾದಂತಹ ಒಂದು 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 ದೃಢ ನಿರ್ಧಾರದ ಒಂದು ವ್ಯಕ್ತಿತ್ವ, ಆ ವ್ಯಕ್ತಿತ್ವವನ್ನು ನಾವು ರೂಢಿಸಿಕೊಳ್ಳಬೇಕು ಅನ್ನೋಂಥ ಒಂದು ತತ್ವವನ್ನ ರವಾನೆ ಮಾಡುವಂತ ಒಂದು 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 ಸಂಕೇತವಾಗಿ, ಒಂದು ಮೆಟಫರ್ ಆಗಿ ಇದನ್ನ ಕವಿ ಇಲ್ಲಿ ಕವಿತೆಯ ಒಳಗಡೆ ತಂದಿದ್ದಾರೆ ಅಂತ ಇದನ್ನು ಓದಿದಾಗ ನಮ್ಗೆ ಅನ್ಸುತ್ತೆ. ಆಮೇಲೆ ಇಲ್ಲಿ 4 ಕಡೆ ನದಿ ಸಂಕೇತ ಬರುತ್ತೆ. ದಡಗಳಿಕ್ಕಟ್ಟಿನಲ್ಲಿ ಸಿಕ್ಕ ನದಿ ಅಂತ ಮೊದಲಿಗೆ ಬಂದ್ರೆ, ಸಾಗರದ ಕಡೆಗೆ ತುಡಿಯುವ ನದಿಯ ತಾನು ತನ್ನ ಸ್ವಂತಿಕೆಯನ್ನ, ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು ಉಪ್ಪಿನೊಳಗೆ ಬೆರೆತು ಉಪ್ಪೇ ಆಗಿ ಹೋಗ್ತೀನಿ
ಅಂತ ಗೊತ್ತಿದ್ದರೂ ನದಿ ಸಾಗರದ ಕಡೆಗೆ ನುಗ್ಗುವುದು, ಅದರ ಪ್ರಸ್ತಾಪ ಬರುತ್ತದೆ. ಹಾಗೇನೆ ಕಟ್ಟೊಡೆದ ನದಿ, ದಡಗಳ ಇಕ್ಕಟ್ಟಿನಲ್ಲಿ ಸಿಕ್ಕ ನದಿ, ಕಟ್ಟೊಡೆದ ನದಿ, ಈ ಎರಡರ ಪ್ರಸ್ತಾಪವೂ ಬರ್ತದೆ. ಹಾಗೆ ದಡ ಒಡೆದ ನದಿ ನುಗ್ಗಿದ ಹಾಗೆ ಮನಸ್ಸಿಗೆ ಆಗುವ ಪ್ರಸ್ತಾಪ ಕೂಡ ಬರ್ತದೆ. ಹೀಗೆ ಒಂದು 4 ಕಡೆ ಈ ನದಿಯ ಪ್ರಸ್ತಾಪ ಬರ್ತದೆ. ಅಂದ್ರೆ ಪ್ರಕೃತಿಯ ಸಹಜ ಹರಿವುಳ್ಳಂತಹ ಒಂದು ಸ್ಥಿತಿಯ ಸಂಕೇತವಾಗಿ ನದಿಯ ಹರಿವನ್ನ, ಮನುಷ್ಯನ ಭಾವನೆಗಳ ಹರಿವಿನ ಸಂಕೇತವಾಗಿ, ಮನುಷ್ಯನ ಸಹಜ ನಡೆ ನುಗ್ಗುವಿಕೆ ಅದರ ಒಂದು ಸಂಕೇತವಾಗಿ ಇದು ಬರೋದನ್ನ ನಾವು ಇಲ್ಲಿ ಕಾಣಬಹುದು. ಅಂದ್ರೆ ಒಡ್ಡು ಕಟ್ಟಿದ ಹಾಗೆ ಇರಬಾರದು, ಮುಕ್ತವಾಗಿ ಇರಬೇಕು, ದಡಗಳ ನಡುವೆ ಇಕ್ಕಟ್ಟಿನಲ್ಲಿ ಸಿಕ್ಕ ಹಾಗೆ ಇರಬಾರದು, ಬದುಕಬಾರದು, ಮುಕ್ತವಾಗಿ ಬದುಕಬೇಕು ಅನ್ನುವಂತ ಒಂದು ಸಾಹಸಮಯ ಬದುಕು, ಸಾವಿಗೆ ಹೆದರದ ಸಾಹಸಮಯ ಬದುಕಿನ ಕಡೆಗೆ ನಮ್ಮನ್ನ ಪ್ರಚೋದಿಸುವ ಒಂದು ಕ್ರಿಯೆಯನ್ನ ಈ ಕವಿತೆ ನಮ್ಮೊಳಗೆ ಹುಟ್ಟಿಸತ್ತೆ ಅಂತ ಅನ್ಸತ್ತೆ. ಇಲ್ಲಿ ದಾಂಪತ್ಯವನ್ನ ಕಾಮದ ಆಚೆಗೆ, ಮನುಕುಲದ ಮುಂದುವರಿಕೆಗೆ ನಾವು ಮಾಡಿಕೊಂಡಂತಹ ಒಂದು ಒಪ್ಪಂದ ಅನ್ನುವ ವ್ಯಾಖ್ಯಾನದ ಆಚೆಗೆ ನೋಡೋದಕ್ಕೆ ಸಾಧ್ಯ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಕವಿತೆ ನಮ್ಮೊಳಗಡೆ ಉಂಟು ಮಾಡುತ್ತೆ. ಕೂಟರಹಿತ ದಾಂಪತ್ಯದ ಕಲ್ಪನೆಯ ಬಗ್ಗೂ ನಾವು ಚಿಂತನೆ ಮಾಡಬಹುದಾ ಅನ್ನುವ ಪ್ರಶ್ನೆಯನ್ನು ಇದು ನಮ್ಮಲ್ಲಿ ಹುಟ್ಟಿಸುತ್ತೆ. ಇದೆಲ್ಲವೂ ಓದುಗರ ಸ್ವಾತಂತ್ರ್ಯಕ್ಕೆ ಬಿಟ್ಟಂತಹ ವಿಚಾರ. ಕೆಲವೊಮ್ಮೆ ಕವಿತೆಯನ್ನು ನಾವು ಸ್ಪ್ರಿಂಗ್ ಬೋರ್ಡ್ ಆಗಿ ತಗೊಂಡು ನಮ್ಮ ಲೋಕವನ್ನ ಗ್ರಹಿಸಲಿಕ್ಕೆ, ಲೋಕದ ನಡೆಯನ್ನ ಗ್ರಹಿಸಲಿಕ್ಕೆ, ಮಾನವ ಭಾವ ಸ್ವಭಾವಗಳನ್ನ ಗ್ರಹಿಸಲಿಕ್ಕೆ ನಾವು ತೊಡಗಬೇಕಾಗುತ್ತೆ. ಒಂದು ಕವಿತೆಯನ್ನ ಸ್ಪ್ರಿಂಗ್ ಬೋರ್ಡ್ ಆಗಿ ಇಟ್ಕೊಂಡು ನಾವು ಹಾಗೆ ತೊಡಗಬೇಕಾಗುತ್ತೆ. ಹಾಗೆ ತೊಡಗೋದೇನೆ ಒಂದು ಉಪಯುಕ್ತವಾದಂತಹ ಕವಿತೆಯ ಓದು ಅಂತ ನನ್ನ ಭಾವನೆ. ಕವಿತೆ ಈ ನೆಲೆಯ ಒಳಗಡೆ ನಮ್ಗೆ ಯಾವುದೇ ನಿರ್ಬಂಧಗಳನ್ನ ಹಾಕುವುದಿಲ್ಲ, ಅದನ್ನೊಂದು ಬಹಳ ಮುಕ್ತವಾದಂತಹ ನೆಲೆಯಲ್ಲಿ ಇರಿಸುತ್ತೆ. ಅಂದ್ರೆ ಹಾಗೆ ನೋಡಿದ್ರೆ ಎಲ್ಲ ಕಡೆಗೂ ಹಾಗೆ ಯೋಚನೆ ಮಾಡೋದಕ್ಕೆ ಈ ಕವಿತೆ ಪ್ರಚೋದನೆಯನ್ನ ನೀಡ್ತಾ ಇದೆ ಅಂತ ನನ್ನ ನಂಬಿಕೆ. ಅಂದ್ರೆ ಪಾಂಡು ಮಾದರಿಯರ ದಾಂಪತ್ಯದ ಸಮಗ್ರವಾದಂತಹ ಚಿತ್ರಣವನ್ನು ಕೊಡುವ ಕೆಲಸ ಕವಿತೆಯದ್ದಲ್ಲ, ಅದರ ಒಡ್ಲಲ್ಲಿ ಇದು ಇಲ್ಲ. ಒಂದು ಸಂಜೆಯಿಂದ ಒಂದು ಮುಂಜಾನೆಯ ಬೆಳಗಿನ ಜಾವದ ಹೊರಗಿನ ಪಾಂಡು ಮಾದರಿಯರ ಕೂಟವನ್ನ ಒಂದು ಸಾಂಕೇತಿಕವಾಗಿ ತಗೊಂಡು ಅದರ ಮೂಲಕ ಕೆಲವು ಪ್ರಶ್ನೆಗಳನ್ನ, ಕೆಲವು ವ್ಯಂಗ್ಯವಾದಂತಹ ನಿರೂಪಣೆಗಳನ್ನ ಈ ಕವಿತೆ ಮಾಡುತ್ತೆ. ಮುಂದುವರೆದು ಈ ಕವಿತೆಯ ಶೀರ್ಷಿಕೆಯನ್ನ ಕಿತ್ತು ಹಾಕಿ ಯಾರಿಗಾದ್ರೂ ಇದನ್ನು ಓದೋಕೆ ನಾವು ಕೊಟ್ವಿ ಅಂತ ಅನ್ಕೊಂಡ್ರೆ, ಬಹಳ ಜನರಲ್ ಆಗಿಯೂ ಕೂಡ ಇದನ್ನ ಒಂದು ಜೀವನ ತತ್ವಜ್ಞಾನದ ನಿರೂಪಣೆಯಾಗಿ ನಾವು ಓದೋದಕ್ಕೆ ಸಾಧ್ಯ ಇದೆ. ಪೌರಾಣಿಕವಾದಂತಹ ಹಿನ್ನೆಲೆ ಇಲ್ಲದೆ ಇದನ್ನ ಒಂದು ವೇಳೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಇದೊಂದು ಸ್ವತಂತ್ರವಾದಂತಹ ಜೀವನ ತತ್ವಜ್ಞಾನದ ಮಂಡನೆಯ ಒಂದು ಪೀಸ್ ಆಗಿ, ಒಂದು ನಿರೂಪಣೆ ಆಗಿ, ಒಂದು ರಚನೆ ಆಗಿ ನಮ್ಗೆ ಖಂಡಿತ ಕಾಣುತ್ತೆ. ಬದುಕಿನ ಸಾರ್ಥಕತೆಯ ಬಗೆಗಿನ ಜಿಜ್ಞಾಸೆಯ ಕವಿತೆಯಾಗಿ ಇದು ಕಾಣುತ್ತೆ. ಇನ್ನು ಇದರ ಶಾಪದ ಬಗ್ಗೆ ಒಂದು ಸಣ್ಣ ಜಿಜ್ಞಾಸೆಯನ್ನ ನಾವು ಬೆಳೆಸಬಹುದು ಅಂತ ಅಂದ್ಕೋತೀವಿ. ಲಿಟ್ರೇಚರ್ ಅಲ್ಲಿ ಶಾಪಗಳ ಆಶಯಗಳ ಬಗ್ಗೆ, ಉದ್ದೇಶಗಳ ಬಗ್ಗೆ ಸಾಕಷ್ಟು ಬರವಣಿಗೆ ಬಂದಿದೆ. ಹಾಗೆ ಜನಪದರಲ್ಲೂ ಸಾಕಷ್ಟು ಸಾಹಿತ್ಯ ಸಾಪಳಿಸುವ ಬಗ್ಗೆ ಸಾಹಿತ್ಯ ಸಂಕಥನ ಸೃಷ್ಟಿಯಾಗಿದೆ. ಆದ್ರೂ ಇವತ್ತಿಗೆ ನಾವು ವಿಜ್ಞಾನ ಬುದ್ಧಿ ಮತ್ತು ವೈಚಾರಿಕ ದೃಷ್ಟಿಯನ್ನ ರೂಢಿಸ್ಕೊಂಡಿರುವಂತಹ ಸಂದರ್ಭದಲ್ಲಿ ಈ ದೃಷ್ಟಿಯಿಂದ, ವೈಜ್ಞಾನಿಕವಾದ ವೈಚಾರಿಕವಾದಂತಹ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಪೂರ್ವಿಕರು ಒಂದೊಂದು ಶಾಪದ ಸಂಕಥನಗಳನ್ನ, ಒಂದೊಂದು ಈ ಕರ್ಸ್ ಡಿಸ್ಕೋರ್ಸಸ್ ಅಥವಾ ಡಿಸ್ಕೋರ್ಸ್ ಅಂತ ನಾವೇನ್ ಕರಿತೀವಿ, ಇವುಗಳನ್ನ ಸೃಷ್ಟಿಸುವಾಗ ಒಂದೊಂದಕ್ಕೂ ಭಿನ್ನ ಭಿನ್ನವಾದಂತಹ ಉದ್ದೇಶಗಳಿಂದ ಅವುಗಳನ್ನ ಸೃಷ್ಟಿಸಿದ್ದಾರೆ ಅಂತ ಅನ್ಸುತ್ತೆ. ಹಾಗೆ ನೋಡಿದ್ರೆ ಈ ಪಾಂಡು ಮಾದರಿಯರ ಶಾಪ ಇದೆಯಲ್ಲ, ಇದು ಮಕ್ಕಳನ್ನ ಹುಟ್ಟಿಸುವ ಶಕ್ತಿ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗಿರುವಂತಹ ಒಂದು ಡಿಸ್ಕೋರ್ಸ್ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಮಕ್ಕಳನ್ನ ರಾಣಿಯರು ಹೆರಲೇಬೇಕು, ಯಾಕಂದ್ರೆ ರಾಜ್ಯಕ್ಕೆ ಉತ್ತರದಾಯಿತ್ವ ತುಂಬಾ ಅಗತ್ಯ. ವಂಶ ಪಾರಂಪರ್ಯವಾದಂತಹ ಅಧಿಕಾರ, ರಾಜ್ಯಾಧಿಕಾರ ಆಗಿರೋದ್ರಿಂದ ರಾಣಿಯರು ಮಕ್ಕಳನ್ನ ಹೆರಲೇಬೇಕು. ಆದ್ರೆ ಕಟ್ಕೊಂಡಂತ ಗಂಡನ್ಗೆ, ರಾಜನ್ಗೆ ಮಕ್ಕಳನ್ನ ಹುಟ್ಟಿಸುವಂತ ಶಕ್ತಿ ಇಲ್ಲದೆ ಇರುವಾಗ ಹೆಣ್ಣಾದವಳು ಏನ್ ಮಾಡ್ಬೇಕು? ಅದಕ್ಕೆ ನಮ್ಮ ಸಮಾಜ ಹಲವಾರು ಕಾಲಗಳಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಕ್ರಮಗಳನ್ನ ತಗೊಂಡಿದೆ. ಅದರ 108 ಸಂಕಥನಗಳು ನಮ್ಮಲ್ಲಿ ಇದಾವೆ. ಅದನ್ನೇ ಯಾರಾದ್ರೂ ಒಬ್ರು ಸಂಶೋಧನೆಗೆ ತಗೋಬಹುದು. ಅಂದ್ರೆ ಈ
ಈ ರಾಜ್ಯಾಧಿಕಾರ ಅಥವಾ ಸಂತಾನ ಸಂಕಥನವನ್ನೇ ಯಾರಾದ್ರೂ ಸಂಶೋಧನೆಯನ್ನ ಮಾಡ್ತಾ ಹೋದ್ರೆ ಅದು ಬಹಳ ಕುತೂಹಲಕರವಾದಂತಹ ಒಂದು ಸಂಶೋಧನೆ ಅಂತ ನನ್ನ ಭಾವನೆ. ಇರ್ಲಿ, ಪಾಂಡುವಿನ ಇಬ್ಬರು ಹೆಂಡತಿಯರು ಕುಂತಿ ಮತ್ತು ಮಾದ್ರಿ ದೇವತೆಗಳಿಂದ ವರ ಪಡೆದು ಮಕ್ಕಳನ್ನ ಪಡೆದಂಥವ್ರು. ಹಾಗೆ ನೋಡಿದ್ರೆ ಮಾದ್ರಿಗೆ ದೇವತೆಗಳಿಂದ ವರ ಪಡೆದು ಮಕ್ಕಳು ಪಡೆಯುವಂತಹ ಒಂದು ಅವಕಾಶ ಇರ್ಲಿಲ್ಲ. ಕುಂತಿಗೆ ಮಾತ್ರ ಅವಕಾಶ ಇತ್ತು. ಕುಂತಿ ಇವಳಿಗೆ ಒಂದು ವರವನ್ನ ಕೊಟ್ಟು ಅವಳು ಅಶ್ವಿನಿ ದೇವತೆಗಳಿಂದ ಇಬ್ಬರು ಮಕ್ಕಳನ್ನ ಮಾದ್ರಿ ಪಡಿತಾಳೆ. ಅಂದ್ರೆ ಪಾಂಡವರ ಹುಟ್ಟು ಇದೆಯಲ್ಲ, ಆ ಹುಟ್ಟಿನ ಜೈವಿಕ ಗುಟ್ಟು ಇದೆಯಲ್ಲ, ಅದನ್ನ ಅಡಗಿಸೋದಕ್ಕೆ ಹೆಣೆದಿರುವಂತಹ ಒಂದು ಕಥನ, ಒಂದು ಡಿಸ್ಕೋರ್ಸ್ ಅಂತ ನಾವು ಇದನ್ನ ಭಾವಿಸೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಯಾವನೋ ಒಬ್ಬ ರಾಜ ಯಾವುದೋ ಒಂದು ಜಿಂಕೆ ಜೋಡಿನ ಅವು ಕೂಟದಲ್ಲಿದ್ದಾಗ ಬೇಟೆ ಆಡೋದು ಕೂಡ ಒಂದು ಬಹಳ ಕ್ರೂರವಾದಂತಹ ಒಂದು ಮೃಗೀಯವಾದಂತಹ ಒಂದು ಅಮಾನವೀಯವಾದಂತಹ ಒಂದು ಆಟ. ದೊರೆಗಳಂತಹ ಆಟಗಳನ್ನ ಆಡ್ತಾ ಇದ್ರು. ಅದರಲ್ಲೂ ಬೇಟೆಯ ಆಟ ಅದೊಂದು ವಿನೋದ, ಅದೊಂದು ಕ್ರೀಡೆ. ಆ ಕ್ರೂರವಾದಂತಹ ಕೊಲ್ಲುವ ಆಟ ಇದೆಯಲ್ಲ, ಅದಕ್ಕೆ ಅದರದ್ದೇ ಆದಂತಹ ಧರ್ಮ ಕರ್ಮ ಇರ್ತವೆ. ಜನಪದರಲ್ಲಿ ಆ ತರದ ಬೇಟೆಗೆ ಇರಬೇಕಾದಂತಹ ಧರ್ಮ ಕರ್ಮಗಳೇನು ಅನ್ನುವ ಬೇಕಾದಷ್ಟು ಸಂಕಥನಗಳು ಇದಾವೆ. ಇರ್ಲಿ, ನಾನು ಆ ಚರ್ಚೆಗೆ ಹೋಗೋದಿಲ್ಲ. ಬಟ್ ಒಬ್ಬ ದೊರೆ ನಿರ್ದಯವಾಗಿ ಹಾಗೆ ಸೃಷ್ಟಿಕ್ರಿಯೆಯಲ್ಲಿ ತೊಡಗಿರುವ ಪ್ರಾಣಿಗಳನ್ನ ಕೊಲ್ಲುವ ಒಂದು ಆಟದಲ್ಲಿ ತೊಡಗುವುದು ಇದೆಯಲ್ಲ, ಅದರ ಪರಿಣಾಮ ಏನು? ನೀನ್ ಸಾಯ್ತೀಯ. ಇನ್ನೊಬ್ಬರನ್ನ ಹೀಗೆ ಇಂಥ ಸೃಷ್ಟಿಕ್ರಿಯೆಯಲ್ಲಿ ತೊಡಗಿರುವಾಗ ನೀನು ಕೊಂದ್ರೆ, ಅದು ಪ್ರಾಣಿ ಇರಬಹುದು ಅಥವಾ ಮಾನವ ಇರಬಹುದು, ನೀನು ಖಂಡಿತ ಸಾಹಿತ್ಯ ಅನ್ನುವಂಥ ಒಂದು ಸಂದೇಶವನ್ನ ಕೊಡುವುದಕ್ಕೆ ಈ ಶಾಪದ ಸಂಕಥನವನ್ನ ಸೃಷ್ಟಿಸಿದ್ದಾರೆ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಈ ಈ ಈ ಲೈಂಗಿಕತೆ ಅನ್ನುವುದು ದಾಂಪತ್ಯದ ಚೌಕಟ್ಟಿನ ಒಳಗೆ ಇದ್ದಾಗ್ಲೂ ಕೂಡ, ಪ್ರಕೃತಿ ಸಹಜವಾದಂತಹ ಪ್ರಚೋದನೆಗಳು ಉಂಟಾದಾಗ್ಲೂ ಕೂಡ ಅದನ್ನ ನಿಗ್ರಹಿಸಿ ಬದುಕಬೇಕು. ಅಯ್ಯೋ ಮುಂಡೆ ಮಕ್ಳ, ಯಾಕ್ರ ಕಾಮ ಅಂತ ಬಡ್ಕೊಂಡು ಸಾಯ್ತೀರಾ? ಅತಿಯಾಗಿ ಇದನ್ನ ಬಳಸಿ ಯಾಕೆ ಹಿಂಗೆ ಸಾಯ್ತೀರಾ? ನೀವು ಸಾಯ್ಬೇಡ್ರೋ ಅಂತ ಒಂದು ಸಂದೇಶವನ್ನ ಕೊಡೋದು ಕೂಡ ಈ ಒಂದು ಶಾಪಾಶಯ ಇರಬಹುದು. ಈ ಶಾಪದ ಆಶಯ, ಈ ಶಾಪದ ಉದ್ದೇಶ ಇರಬಹುದು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಒಂಚೂರು ನಾವು ಯೋಚನೆ ಮಾಡಿದಾಗ. ಆದ್ರೆ ಮುಂದೆ ಶರ್ಮರ ನಿರೂಪಣೆ ಈ ಶಾಪದ ಬಗ್ಗೆ ಈ ತರದ ಒಂದು ಜಿಜ್ಞಾಸೆಯನ್ನ ಮಂಡಿಸ್ದೇನೆ ಬದುಕಿನ ಸಾರ್ಥಕತೆಯ ಬಗೆಗೆ, ಧರ್ಮಕರ್ಮದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಸಹಜವಾಗಿ ಬದುಕಬೇಕು ಅನ್ನೋದರ ಬಗ್ಗೆ ಒಂದು ತೀವ್ರವಾದಂತಹ ತತ್ವಜ್ಞಾನವನ್ನ ಮಂಡಿಸುತ್ತೆ. ಪಾದ್ರಿಯ ಒಂದು ಪ್ರಸ್ತಾಪ, ತಲೆ ಸುತ್ತ ಗದೆ ಬೀಸುವ ದಾಂಡಿಗ ಹುಡುಗನ ಪ್ರಸ್ತಾಪ, ಮತ್ತೆ ಗಳಿಗೆ ಪಕ ಬಾಳು ಅನ್ನುವ ಒಂದು ನಿರೂಪಣೆ, ಮತ್ತೆ ಸುರು ಬುಗುರಿ ಆಟ, ಮತ್ತೆ ಸುರು ಉಸಿರು, ಈ ತರದ ನಿರೂಪಣೆಗಳು ಏನಿದಾವಲ್ಲ, ಈ ನಿರೂಪಣೆಗಳು ಆ ತರದ ಒಂದು ತತ್ವಜ್ಞಾನವನ್ನೇ ಮಂಡಿಸ್ತಾ ಇದ್ದಾವೆ ಅಂತ ನಮ್ಗೆ ಅನ್ಸುತ್ತೆ. ಇನ್ನಿದರ ಈ ಕವಿತೆಯ ರಾಚನಿಕತೆಯ ಬಗ್ಗೆ ಬಂದ್ರೆ ಸ್ನೇಹಿತರೆ, ಇದನ್ನ ನೋಡಿದ ಕೂಡ್ಲೇನೆ ಇದು ಮೇಲ್ನೋಟಕ್ಕೇನೆ 5 ಸಾಲುಗಳ ಖಂಡಿಕೆಗಳನ್ನು ಒಳಗೊಂಡಿರುವಂತಹ ಒಂದು ರಚನೆ. ಇದರ ಪದಪ್ರಯೋಗಗಳು, ಪದಕೂಟಗಳು, ಬೇರೆ ಬೇರೆ ರೀತಿಯ ಫ್ರೇಸಸ್, ಮೆಟಫರ್ಸ್, ಸಿಂಬಲ್ಸ್, ಇವುಗಳನ್ನೆಲ್ಲ ನೋಡಿದ್ರೆ, ಅಲಿಗಾರಿಕ್ ನೆರೇಷನ್ಸ್, ಇವುಗಳನ್ನೆಲ್ಲ ನೋಡಿದ್ರೆ ಇದು ಪಕ್ಕಾ ನವ್ಯ ಪ್ರತಿಮಾತ್ಮಕ ರಚನೆ ಅಂತ ಅನ್ಸುತ್ತೆ. ಛಾಂದಸಿಕವಾದಂತಹ ಪಾದ ರಚನೆಯ ಚೌಕಟ್ಟಿನಲ್ಲಿ ನೋಡಿದ್ರೆ, ಆ ಪಾದರಚನೆಯ ಚೌಕಟ್ಟಿದೆಯಲ್ಲ, ಅದು 5 ಪಾದಗಳನ್ನ ಇರಿಸಿದ ಒಂದು ಚೌಕಟ್ಟು. ನವೋದಯದ ಸಂದರ್ಭದಲ್ಲಿ ಚೌಪದಿ ಚೌಕಟ್ಟಿದೆಯಲ್ಲ, ಅದು ಬಹಳ ಪ್ರಸಿದ್ಧವಾದಂತಹ ಜನಪ್ರಿಯವಾದಂತಹ ಒಂದು ಚೌಕಟ್ಟು. ಶರ್ಮರು ಆ ಚೌಪದಿ ಚೌಕಟ್ಟುಗಳನ್ನ ಮುರಿದು ಒಂದು ಮುಕ್ತವಾದಂತಹ ರಚನೆಯನ್ನ ತಮ್ಮ ಬಹುಪಾಲು ಕವಿತೆಗಳಲ್ಲಿ ಅವರು ಮಂಡಿಸ್ತಾರೆ. ಗೇಯ ಲಯ ಇದೆಯಲ್ಲ, ಆ ಗೇಯ ಲಯವನ್ನ ಮುರಿದು ಒಂದು ರೀತಿಯಲ್ಲಿ ಗದ್ಯ ಲಯ, ಅದ್ರೊಳಗಡೆನೆ ಇರಬಹುದಾದಂತಹ ಒಂದು ರಿದಮಿಕ್ ಪ್ಯಾಟರ್ನ್, ಒಂದು ವರ್ಸ್ಗೆ, ಒಂದು ಪೊಯಿಟಿಕ್ ವರ್ಸ್ಗೆ ಇರಬಹುದಾದಂತಹ ರಿದಮಿಕ್ ಪ್ಯಾಟರ್ನ್, ನಾದ ಲಯ, ನಾದದ ಒಂದು
ಒಂದು ಚೌಕಟ್ಟು ಇದೆಯಲ್ಲ ಅದನ್ನ ರೂಪಿಸ್ಲಿಕ್ಕೆ ಹೆಚ್ಚು ಹೆಚ್ಚು ಅದರ ಕಡೆಗೆ ದುಡಿಲಿಕ್ಕೆ ಶರ್ಮರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮೋರೋವರ್ ಇದೊಂದು ಸಂಪೂರ್ಣ ಮುಕ್ತವಾದಂತಹ ರಚನೆ. 5 ಪಾದಗಳು ಇರುವ ಖಂಡಿಕೆಗಳು ಇಲ್ಲಿ ಇದಾವೆ. 5 ಪಾದಗಳ ಒಂದು 5-6 ಖಂಡಿಕೆಗಳು ಇಲ್ಲಿ ಇದ್ರೂ ಆ ಖಂಡಿಕೆ ತನ್ನ ಸಾಲಿನ ಕೊನೆಗೆ ಮುಗಿಯೋದಿಲ್ಲ. ನೋಡಿ, ಆ ನದಿ ಸಾಗರದ ಕಡೆ ಮಿಂಚು ಕತ್ತಲೆಯ ಕಡೆ ತುಡಿ ತುಡಿದು ಕಡೆಗೆ ಹೆಸರು ಕಳಕೊಂಡರೆ ಮೋಕ್ಷ. ನೆಕ್ಸ್ಟ್ ಲೈನ್ ಬರುತ್ತೆ ಅದು ಮೋಕ್ಷ ಅನ್ನೋದು. ಅಂದ್ರೆ ಆ ಖಂಡಿಕೆ ಸುಮ್ಮನೆ ಮುದ್ರಣ ಮಾಡುವಾಗ ಅಥವಾ ಬರೆಯುವಾಗ ನಡುವೆ ಒಂದು ಪ್ಯಾರಾಗ್ರಾಫಿಕ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಒಂದು ಕಂಟಿನ್ಯೂಟಿ ಇದೆ. ಹಾಗೆ ಮುಂದಕ್ಕೆ ಬಂದ್ರುವೆ ಹೊಕ್ಕುಳಿನ ಗುಣಿ ತೊಡೆಗಪ್ಪು ಅಂಗಾತ ಮಲಗಿದ್ದ ಹೆಣ್ಣೊಡಲು ಅದು ಮುಂದಿನ ಪ್ಯಾರಾಗೆ ಲಿಂಕ್ ಆಗುತ್ತೆ. ನೋಡಿ, ನಕ್ಕು ಮೀಸೆಯ ತಿದ್ದಿ ಬಗ್ಗಿ ಹೆಣ್ಣು ಮಲೆ ತುದಿಗೆ ಮುತ್ತಿಟ್ಟ. ನೋಡಿ, ಅದು ಕೂಡ ಕಂಟಿನ್ಯೂ ಆಗುತ್ತೆ. ಹೀಗೆ ಹಲವಾರು ಖಂಡಿಕೆಗಳಲ್ಲಿ ಪ್ಯಾರಾಗ್ರಾಫ್ಗಳಲ್ಲಿ ಒಂದು ಕಂಟಿನ್ಯೂಟಿ ಇದೆ. ಅದನ್ನು ನೋಡಕ್ಕೆ 5 ಪಾದಗಳಾಗಿ ಬಿಡಿಸಿಟ್ಟಿದ್ದಾರೆ. ಬಿಟ್ರೆ ಹಂಗೆ ಛಾಂದಸಿಕವಾದಂತಹ ಶಿಸ್ತು ಈ ಕವಿತೆಯ ಒಳಗಡೆ, ಅಂದ್ರೆ ಪಾದ ಶಿಸ್ತು ಈ ಕವಿತೆಯ ಒಳಗಡೆ ಇಲ್ಲ. ಆಮೇಲೆ ಪದ್ಯನ ಮುರಿದು ಕಟ್ಟೋದು, ಹೈಫನ್ಗಳನ್ನ ಬಳಸೋದು, ಮತ್ತೆ ನಿರೂಪಣೆ ಇನ್ನೂ ಮುಗಿದಿಲ್ಲ ಅಂತ ಸೂಚನೆ ಕೊಡೋದಕ್ಕೆ ಡಾಟ್ಗಳನ್ನ ಇಡೋದು, ಈ ತರದ ಕೆಲವು ಟೆಕ್ನಿಕ್ಗಳನ್ನ ಈ ಕವಿತೆಯ ಕಟ್ಟಾಣಿಕೆಯ ಒಳಗಡೆ ಬಳಸಿರೋದನ್ನ ನಾವು ಕಾಣ್ತೇವೆ. ಒಂದ್ ಕಡೆ ಬಹಳ ಭಿನ್ನ ಭಿನ್ನವಾದಂತಹ ಸಾಂಕೇತಿಕವಾದಂತಹ ಪದಗುಚ್ಛಗಳ ಒಂದು ಕೂಟ. ಇಲ್ಲಿ ಆ ತರದ್ದೊಂದು ಮಾತು ಬರುತ್ತೆ. ವರ್ತುಲ ಪೂರ್ಣ ಒಂದು ವರ್ತುಲ ಕವಿತೆಯ ರಾಚನಿಕತೆಯ ಒಳಗೂ ಕೂಡ ಒಂದು ವರ್ತುಲ ನಿರ್ಮಾಣ, ಒಂದು ಪೂರ್ಣ ವರ್ತುಲ ನಿರ್ಮಾಣ ಇರುವುದನ್ನ ನಾವು ಕಾಣ್ತೀವಿ. ಒಂದು ಎಚ್ಚರದ ಕಟ್ಟಾಣಿಕೆ ಈ ಕವಿತೆಯ ಒಂದು ಹಿನ್ನೆಲೆಯಲ್ಲಿ ಇರುವುದನ್ನ ನಾವು ಕಾಣಬಹುದು. ಆ ಎಚ್ಚರದ ಕಟ್ಟಾಣಿಕೆಯ ಒಳಗಡೆನೆ ಒಂದು ಸಹಜ ಸಂಭವ ಸ್ಥಿತಿ ಇದೆಯಲ್ಲ, ಅದನ್ನ ರೂಢಿಸುವುದಕ್ಕೆ ಆ ಪ್ರಯತ್ನವನ್ನು ನಾವು ಕಾಣಬಹುದು. ಸ್ನೇಹಿತರೆ, ಇದು ಈ ಕವಿತೆಯ ಒಂದು ರಾಚನಿಕತೆಗೆ, ಕಟ್ಟಾಣಿಕೆಗೆ, ಮೇಕಿಂಗ್ಗೆ ಸಂಬಂಧಪಟ್ಟಂತಹ ವಿಚಾರ. ಪುರಾಣದ ಪ್ರತಿಮೆಯನ್ನ, ಪುರಾಣದ ಪ್ರತೀಕವನ್ನ, ಪ್ರಸಂಗ ಪ್ರತೀಕವನ್ನ, ಇದು ಒಂದು ದಾಂಪತ್ಯ ಪ್ರತೀಕವನ್ನ ಇದು ಈ ಕವಿತೆ ಬಳಸಿದ್ರು ಕೂಡ ಆ ಒಂದು ಟೆಕ್ನಿಕ್ ಏನಿದೆ ಅಂದ್ರೆ ಪುರಾಣದ ಪ್ರತೀಕ, ದಾಂಪತ್ಯ ಪ್ರತೀಕ, ಪ್ರಸಂಗ ಪ್ರತೀಕವನ್ನ ವರ್ತಮಾನದ ವ್ಯಾಖ್ಯಾನಕ್ಕೆ, ಬದುಕಿನ ವ್ಯಾಖ್ಯಾನಕ್ಕೆ, ಮಾನವ ವರ್ತನೆಯ ವ್ಯಾಖ್ಯಾನಕ್ಕೆ, ದಾಂಪತ್ಯ ವ್ಯಾಖ್ಯಾನಕ್ಕೆ ಬಳಸಿದ್ರು ಕೂಡ ಅದರ ಆಚೆಗೂ ಇದಕ್ಕೆ ಒಂದು ಜನರಲ್ ಆದಂತಹ, ಇದಕ್ಕೆ ಒಂದು ಸಾಧಾರಣೀಕೃತವಾದಂತಹ, ಅದರಿಂದ ಬಿಡುಗಡೆ ಪಡೆದಂತಹ ಒಂದು ಅಸ್ತಿತ್ವ ಕೂಡ ಇದೆ ಕವಿತೆಗೆ ಅಂತ ಅನ್ಸುತ್ತೆ. ಸ್ನೇಹಿತರೆ, ಬಹಳಷ್ಟು ಸಮಯವನ್ನ ನಾನು ತಗೊಂಡೆ ಅಂತ ಕಾಣುತ್ತೆ. ಸುಮಾರು ಒಂದು ಅರ್ಧ ಗಂಟೆ ನನಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಒಂದು 1/4 ಗಂಟೆ ಜಾಸ್ತಿ ಮಾತಾಡಿದ್ದೀನಿ. ಸೊ ಕ್ಷಮಿಸಿ. ಇಲ್ಲಿಗೆ ನನ್ನ ಮಾತಿಗೆ ಅಲ್ಪ ವಿರಾಮವನ್ನ ಹಾಕ್ತೇನೆ. ಚರ್ಚೆಯಲ್ಲಿ ನಾವು ಮತ್ತೆ ಮಾತುಕತೆಗೆ ತೊಡಗಬಹುದು. ಎಲ್ರಿಗೂ ಧನ್ಯವಾದ. ವಿಶೇಷವಾಗಿ ಭಂಡಾರ ಪ್ರಕಾಶನ, ಕೋಡುಗುಂಟಿ ಮತ್ತವರ ಬಳಗಕ್ಕೆ, ಮಧು ಮತ್ತವರ ಬಳಗಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಸರ್. ಇದುವರೆಗೆ ಉಪನ್ಯಾಸ ನೀಡಿದಂತ ರಾಮಲಿಂಗಪ್ಪ ಟಿ ಬೇಗೂರು ಸರ್ ಅವರಿಗೆ ವಂದನೆಗಳು. ಹಾಗೂ ಈ ಪಾಂಡು ಮಾದರಿಯ ಕವನದ ಕುರಿತು ಯಾರಾದರೂ ಚರ್ಚೆ ಮಾಡುವಂತಿದ್ದರೆ, ಪ್ರಶ್ನೆ ಕೇಳುವಂತಿದ್ದರೆ ಕೇಳಬಹುದು. ಚರ್ಚೆಗೆ 5 ನಿಮಿಷ ಸಮಯ ಇರ್ತದೆ, 5-10 ನಿಮಿಷ ಅದರೊಳಗೆ ಮುಗಿಸ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ರಮೇಶ್ ಅವರೇ, ಚಾಟ್ ಬಾಕ್ಸ್ ಅಲ್ಲಿ ಕ್ವಶನ್ಸ್ ಇದಾವ ನೋಡ್ರಿ. 1 ನಿಮಿಷ ಸರ್. ಸರ್, ಇದು ದಸ್ತಗಿರಿ ಸಾಬ್ ನದಫ್ ಅಂತ ಹೇಳಿ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಪಾಂಡು ಮಾದರಿಯ ದಾಂಪತ್ಯದಂತೆ ಜಾವಜಾಲದ ದಾಂಪತ್ಯ ಕೂಟವೂ ಕೂಡ ವ್ಯರ್ಥ ಎಂಬುದು ಕವಿತೆಯ ಸಂದೇಶವೇ ಎಂಬ ಪ್ರಶ್ನೆ ಕೇಳಿದ್ದಾರೆ ಸರ್. ನೋಡಿ ಸರ್.
ಹಲೋ ಸರ್, ದಸ್ತಗಿರಿ ಸಾಬ್ ನದಾಫ್ ಅವ್ರ ಇದ್ದೀರಾ? ಕೇಳಿಸಿದೆಯಾ ವಾಯ್ಸು? ನದಾಫ್ ಸರ್, ನೀವೇ ಕ್ವಶನ್ ಕೇಳ್ಬಿಡಿ ಸರ್ ನೇರವಾಗಿ. ಓಕೆ, ಅವರೆಲ್ಲ ಅನ್ಸುತ್ತದೆ. ಇಲ್ಲ, ನದಾಫ್ ಸರ್ ಇದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಮಾತಾಡಿ ಸರ್. ಬೇಗೂರು ಸರ್ ಅವ್ರದ್ದು ಮೋಸ್ಟ್ಲಿ ಇಲ್ಲ, ನನಗೆ ಕೇಳಿಸ್ತಾ ಇದೆ, ನಿಮ್ಮ ಸರ್, ಮಾತುಗಳು ಕೇಳಿಸ್ತಾ ಇದೆ. ಸರ್ ನಮಸ್ಕಾರ. ನಮಸ್ಕಾರ, ಮಾತಾಡಿ ಸರ್. ಪಾಂಡು ಮಾದ್ರಿ ಅವರ ದಾಂಪತ್ಯದ ಬಗ್ಗೆ ಮೇಲಿಂದ ಮೇಲೆ ಇಲ್ಲಿ ಚರ್ಚೆಗೆ ಎತ್ಕೊಂಡ್ರು ಸರ್. ಅದು ಒಂದು ರೀತಿಯಲ್ಲಿ ಶಾಪಗ್ರಸ್ತವಾದಂತಹ ದಾಂಪತ್ಯ ಅನ್ನೋ ರೀತಿಯಲ್ಲಿ ಕವಿತೆಯಲ್ಲಿ ವ್ಯಕ್ತ ಆಗ್ತದೆ. ಹಾಗಾದ್ರೆ ಜೀವಜಾಲದ ಎಲ್ಲಾ ರೀತಿಯ ದಾಂಪತ್ಯ ಕೂಟಗಳು ವ್ಯರ್ಥವೇ ಅನ್ನುವಂತಹ ಆಧ್ಯಾತ್ಮಿಕ ಸಂದೇಶ ಏನಾದ್ರೂ ಈ ಕವಿತೆ ಕೊಡ್ತದೆ ಅಂತ ಸರ್. ಈಗ ದಾಂಪತ್ಯದಲ್ಲಿ ಕೆಲವು ಧರ್ಮ ಕರ್ಮ ಅಂತ ಇರ್ತವೆ, ರೂಢಿಯಿಂದ ಬಂದಿರುವಂಥವು, ನಾವೇ ರೂಢಿಸ್ಕೊಳ್ಬೇಕಾಗಿರುವಂಥವು ಇರ್ತವೆ. ಅವುಗಳನ್ನೆಲ್ಲ ಬದಿಗೊತ್ತಿ ನಿಯಂತ್ರಣದಿಂದ ನಿಷ್ಕ್ರಿಯವಾಗಿ ಇರುವುದು, ಅದು ಲೈಂಗಿಕ ನಿಷ್ಕ್ರಿಯತೆಯೂ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಬದುಕಿನ ನಿಷ್ಕ್ರಿಯತೆಯೂ ಆಗಿರಬಹುದು. ಹಾಗೆ ನಿಷ್ಕ್ರಿಯತೆಯಿಂದ ಒಂದು ಸಂಬಂಧದಲ್ಲಿ, ಮಾನವ ಸಂಬಂಧದಲ್ಲಿ ಇರುವುದು ಕೂಡುದು ಅನ್ನುವಂಥ ಒಂದು ಇಂಗಿತ ಇಲ್ಲಿದೆ ಅಂತ ನನ್ನ ಭಾವನೆ. ಧನ್ಯವಾದ ಸರ್. ಥ್ಯಾಂಕ್ ಯು. ನಂತರ ಕೃಪಾರಾಜ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ವಿವರಣೆಯನ್ನು ಗ್ರಹಿಸಿದಾಗ ಈ ಕವಿತೆಯ ಶಾಪ ವಿಮೋಚನೆಗಾಗಿ ಸಂರಚನೆಯಾಗಿದೆ ಅನಿಸುತ್ತದೆ ಎಂಬ ಪ್ರಶ್ನೆ ಇದೆ. ಅಂದ್ರೆ ಶಾಪ ವಿಮೋಚನೆಗೋಸ್ಕರ ಈ ಕವಿತೆ ಬರೆದಿದ್ದಾರೆ, ರಚನೆಯಾಗಿದೆ ಅಂತ ಕೇಳ್ತಿದ್ದಾರೆ ಸರ್. ಶಾಪ ವಿಮೋಚನೆ ಅನ್ನೋದಕ್ಕಿಂತ ಈ ಮನುಷ್ಯರ ಸಂಬಂಧದಲ್ಲಿ ನಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಳ್ಳುವ ಕಡೆಗೆ ನಮ್ಮ ಯೋಚನೆ ಇರಬೇಕು. ಪಾಂಡು ಮಾದ್ರಿಗೆ ಶಾಪ ನಿಜವಾಗಿಯೂ ಇತ್ತೋ ಇರ್ಲಿಲ್ವೋ, ಇದು ಚರಿತ್ರೆ ಹೌದೋ ಅಲ್ವೋ, ಪಾಂಡು ಮಾದ್ರಿಯರ ಬದುಕು ಇತ್ತು, ಅವ್ರ ಬದುಕಿನಲ್ಲಿ ಹೀಗೇನೋ ನಡೆದಿತ್ತು ಅನ್ನೋದಕ್ಕಿಂತ ಈ ಥರದ ನಿರೂಪಣೆಯನ್ನ ನಾವು ಹೇಗೆ ತಗೋಬೇಕು ಅನ್ನೋ ಜಿಜ್ಞಾಸೆ ಈ ಕವಿತೆಯ ಒಳಗಡೆ ಇದೆ. ನಾವು ಹೇಗೆ ತಗೋಬೇಕು ಇದನ್ನ? ಆಯ್ತಪ್ಪ, ನಾನು ಸತ್ತೋಗ್ತೀನಿ ಅಂತ ಹೇಳಿ ಅವನು ಪತ್ನಿ ಜೊತೆ ಯಾವುದೇ ಸಂಪರ್ಕವನ್ನ ಮಾಡದೆ ತನ್ನ ಬದುಕೋದಕ್ಕೆ ಹೆಚ್ಚು ಗಮನ ಕೊಡ್ಬೇಕಾಗಿತ್ತಾ? ಆ ಥರದ ಒಂದು ಪ್ರಶ್ನೆನ ಈ ಪದ್ಯ ಹುಟ್ಟಿಸುತ್ತೆ. ಅವರಿಗೆ ಶಾಪ ವಿಮೋಚನೆ ಆಯ್ತಾ, ಆಗ್ಬೇಕಾ, ಈ ಚರ್ಚೆನ ಕವಿತೆ ಎತ್ತುವುದಿಲ್ಲ. ಶಾಪಗ್ರಸ್ತರಾಗಿ ನಾವ್ಯಾಕೆ ಬದುಕಬೇಕು, ಅಲ್ಲೋದ್ರೆ ಹಂಗಾಗ್ಬಿಡುತ್ತೆ, ಇಲ್ಲೋದ್ರೆ ಹಿಂಗಾಗ್ಬಿಡುತ್ತೆ, ಹಿಂಗ್ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ ಅಂತ ಒಂದು ಚೌಕಟ್ಟನ್ನು ಒಪ್ಪಿಕೊಂಡ ಮೇಲೆ ಸಾರ್ಥಕವಾಗಿ ಬದುಕಬೇಕು. ಇಲ್ಲದೆ ಇದ್ರೆ ಆ ಚೌಕಟ್ಟಿಗೆ ಎಂಟ್ರಿ ಆಗಬಾರದು. ಈ ಥರದ ಒಂದು ಸುಳಿವು ಈ ಪದ್ಯದ ಓದಿನಿಂದ ಸಿಗುತ್ತೆ. ಸರ್ ನಮಸ್ತೆ ಸರ್, ಶೇಖರ್ ಅಂತ ಹೇಳಿ. ಎಸ್ ಸರ್. ಇದು ಏನಂದ್ರೆ, ಈ ಸಾವು ಮತ್ತು ಸಂಭೋಗ ಗಂಡಿನ ನೆಲೆಯಲ್ಲಿ ಅದು ಕಾಣಿಸ್ಕೊಳ್ತದೆ. ಈ ಸಾವು ಮತ್ತು ಸಂಭೋಗ ಗಂಡಿನ ನೆಲೆಯಲ್ಲಿ ಕಾಣಿಸ್ಕೊಳ್ಳುವಾಗ ಅದು ಅಧಿಕಾರ ಕೇಂದ್ರಿತ ನೆಲೆಯಲ್ಲಿಯೂ ಕೂಡ ಜೀವನ ಮರಣದ ಪ್ರಶ್ನೆಯಾಗಿ ಈ ಕವಿತೆ ಹುಡುಕಾಟ ಮಾಡ್ತಾ ಇದೆ ಅಂತ ಅನ್ನಿಸ್ತದೆ. ಜೊತೆಗೆ ಈ ಹೆಣ್ಣನ್ನ ಇಲ್ಲಿ ನಾವು ನ್ಯೂಟ್ರಲಿಟಿ ಇಟ್ಟಂಗೆ ಕಾಣಿಸ್ತದೆ. ಮತ್ತೊಮ್ಮೆ ಆಕೆಯ ಮಾತಿಲ್ಲ, ಗಂಡಿನ ಪರವಾಗಿ ಈ ಕವಿತೆ ಮಂಡನೆ ಆಗಿದೆಯಾ ಅನ್ನೋದು ನನ್ನ ಪ್ರಶ್ನೆ ಸರ್. ಸರ್, ಇದು ರಾಮಚಂದ್ರ ಶರ್ಮರು ಬರೆದಿರೋ ಕವಿತೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ಇದು ಒಬ್ಬ ಗಂಡು ಕವಿ ಬರೆದಿರುವ ಕವಿತೆ ಅನ್ನುವ ನಂಬಿಕೆಯಿಂದ ನಾವು ಇದನ್ನ ಓದ್ತೀವಿ. ಮೋರೋವರ್, ಪಾಂಡುವಿನ ಮಾತು ಅಥವಾ ಪಾಂಡುವಿನ ಭಾವನೆ ಅಥವಾ ಮಾದ್ರಿಯ ಮಾತು, ಮಾದ್ರಿಯ ಭಾವನೆ, ಅವುಗಳ ನಿರೂಪಣೆಗೆ
ಈ ಕವಿತೆ ಹೆಚ್ಚಿನ ಒತ್ತು ಕೊಡ್ತದೆ ಅಂತ ನನಗೆ ಅನಿಸೋದಿಲ್ಲ. ಅಂದ್ರೆ ಅಂದ್ರೆ ಇದು ಪಾಂಡುವಿನ ಮಾತಿನ ಮೂಲಕ ಮಂಡಿತವಾಗಿರುವ ಅಥವಾ ಮಾದ್ರಿಯ ಮಾತಿನ ಮೂಲಕ ಮಂಡಿತವಾಗಿರುವ ಕವಿತೆ ಅಲ್ಲ. ಪಾಂಡುವಿಗೂ ಇಲ್ಲಿ ದನಿ ಇಲ್ಲ, ಮಾದ್ರಿಗೂ ಇಲ್ಲಿ ದನಿ ಇಲ್ಲ. ಹಾಗೆ ನೋಡಿದ್ರೆ ಒಬ್ಬ ನಿರೂಪಕ ಇದ್ದಾನೆ, ಕವಿತೆಯ ನಿರೂಪಕ. ಆ ಕವಿತೆಯ ನಿರೂಪಕ ಒಂದು ವ್ಯಾಖ್ಯಾನಾರ್ಥಕವಾದಂತಹ ಒಂದು ನಿರೂಪಣೆಯನ್ನ, ಒಂದು ರಚನೆಯನ್ನ ಇಲ್ಲಿ ಮಾಡಿದ್ದಾನೆ. ಹಾಗೆ ಮಾಡಿರುವಾಗ ಅದು ಒಂದು ಥರ್ಡ್ ಪಾರ್ಟಿ ನೆರೇಷನ್ ಆಗಿ ನಮಗೆ ಕಾಣುತ್ತೆ ವಿನಃ ನನಗಂತೂ ಅದು ಕೇವಲ ಗಂಡಿನ ಪರವಹಿಸಿದ ನಿರೂಪಣೆ ಅಂತ ಅನ್ಸೋದಿಲ್ಲ. ಯಾಕೆ ಹಾಗೆ ಅನ್ಸೋದಿಲ್ಲ ಅಂದ್ರೆ, ಆಕೆ ಸಣ್ಣಗೆ ಕೊರಗುವ ಒಂದು ನಿರೂಪಣೆ ಬರ್ತದೆ ಬಿಟ್ರೆ ಆಕೆಯ ಸಾವಿನ ವಿಚಾರ ಆಗ್ಲಿ, ಆಕೆಯ ಸಹಗಮನದ ವಿಚಾರ ಆಗ್ಲಿ ಏನೂ ಬರೋದಿಲ್ಲ ಕವಿತೆಯ ಒಳಗಡೆ. ಆ ದೃಷ್ಟಿಯಿಂದ ಮತ್ತಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬಹುದು. ಅದು ಅವರು ಬರೆದಿರೋ ಪ್ರಶ್ನೆಗಳಿದೆಯಲ್ಲ, ಅದು ನನಗೆ ಕಾಣಿಸೋದಿಲ್ಲ ರಮೇಶ್ ಅವ್ರೆ. ಹಾ ನೀವೇ ಸರ್, ಓದ್ ಹೇಳ್ಬೇಕು. ಓದ್ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಹೇಳ್ತೀನಿ, ಕೇಳ್ತೇನೆ ಸರ್. ನಾನು ಪ್ರಶ್ನೆ ಕೇಳ್ತೇನೆ. ಅಂಬ್ಲಯ ಎಂ ಸಿದ್ದಾಪುರಮನವರು ಕೇಳಿದಾರೆ ಪ್ರಶ್ನೆ. ಸಹಜತೆಯೇ ಜೀವನದ ಮೀಮಾಂಸೆ, ಧರ್ಮ ಕರ್ಮ ಆಧ್ಯಾತ್ಮಗಳ ಅನ್ವೇಷಣೆಗಳೆಲ್ಲವೂ ಹುಸಿ ಎಂದು ಈ ಕವಿತೆ ಪ್ರತಿಪಾದಿಸುತ್ತದೆಯೇ? ಹಾಗಾದರೆ ಸ್ವಭಾವ ಮತ್ತು ಸಂಸ್ಕಾರಗಳ ಸಂಘರ್ಷ ಸಮನ್ವಯಗಳನ್ನು ಬಿಡಿಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಧರ್ಮ ಕರ್ಮದ ಪಾಠವನ್ನ ಉರು ಹಚ್ಚಿ ಯಾವುದೋ ಊರಾಚೆ ಪಾದ್ರಿ ಒಬ್ಬ ಅನ್ನಕ್ಕ ಅನ್ನೋ ಮಾತು ಬರ್ತದೆ. ಅವನು ಇರೋದೇ ಧರ್ಮ ಕರ್ಮದ ಪಾಠನ, ಪ್ರವಚನನ ನೀಡೋದಕ್ಕೆ. ಆದ್ರೆ ಅವನಿಗೇನೆ ನಾನು ನೀಡ್ತಾ ಇರುವಂತಹ ಧರ್ಮ ಕರ್ಮದ ಪ್ರವಚನ ಇದೆಲ್ಲವೂ ವ್ಯರ್ಥ ಅನ್ನುವಂತ ಅರಿವು ಅವನೊಳಗೆ ಇದೆ ಅನ್ನೋ ತರ ಕವಿತೆ ಆ ನಿರೂಪಣೆ ಹೇಳುತ್ತೆ. ಅಂದ್ರೆ ಈ ಧರ್ಮ ಕರ್ಮಗಳನ್ನ ಕುರಿತ ಜಿಜ್ಞಾಸೆಯಲ್ಲೇ ಸದಾ ತೊಡಗುವುದು ಮತ್ತು ನಿಷ್ಕ್ರಿಯೆಯಲ್ಲಿ ವಿರಮಿಸುವುದು, ಇದನ್ನ ಈ ಕವಿತೆ ವಿರೋಧಿಸುತ್ತೆ ಅಂತ ಅನ್ಸುತ್ತೆ. ಮುಂದಿನ ಪ್ರಶ್ನೆ. ಮಹಾಭಾರತದ ಪಾಂಡು ಮಾದರಿಯ ಹೆಸರನ್ನು ಕವಿತೆಗೆ ಶೀರ್ಷಿಕೆಯಾಗಿ ಬಳಸಿದ್ದರ ಔಚಿತ್ಯವೇನು ಸರ್? ಹಾಗೆ ಮುಂದುವರಿತಾ, ಮನುಷ್ಯನ ಬದುಕಿಗೆ ಒಂದು ದಡ ಜನನ, ಇನ್ನೊಂದು ದಡ ಮರಣ, ಇವೆರಡರ ಮಧ್ಯದ ಜೀವನ ನದಿ ಎಂದು ಗ್ರಹಿಸಬಹುದಲ್ಲವೇ ಎಂಬ ಪ್ರಶ್ನೆ ಇದೆ. ಗ್ರಹಿಸಬಹುದು. ಗ್ರಹಿಸೋದಕ್ಕೆ ನಿಮ್ಗೆ ಎಲ್ಲ ಬಗೆಯ ಸ್ವಾತಂತ್ರ್ಯವೂ ಇದೆ. ನಿಮ್ದೇ ಆದಂತಹ ರೀಡಿಂಗ್ ಅನ್ನು ನೀವು ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಮೊದಲನೆಯ ಭಾಗ, ನಿಮ್ಮ ಪ್ರಶ್ನೆಯ ಮೊದಲನೆಯ ಭಾಗ, ಈ ಕವಿತೆಗೆ ಈ ಶೀರ್ಷಿಕೆ ಯಾಕೆ ಇಟ್ಟಿದ್ದಾರೆ? ನಾನು ಈಗಾಗಲೇ ಅದನ್ನ ಸ್ವಲ್ಪ ಬೇರೆ ಬೇರೆ ವಿವರಗಳಲ್ಲಿ ಹೇಳಿದ್ದೀನಿ. ಶೀರ್ಷಿಕೆ ಇಲ್ದೇನೂ ಈ ಕವಿತೆಯನ್ನು ಓದೋದಕ್ಕೆ ಸಾಧ್ಯತೆ ಇದೆ ಅನ್ನೋ ಮಾತಿನ ಜೊತೆಗೆ ಆ ವಿವರವನ್ನು ನಾವು ನೋಡ್ಬೇಕು. ಅಂದ್ರೆ ಪಾಂಡು ಮಾದ್ರಿಯರ ಶಾಪದ ಹಿನ್ನೆಲೆ, ಪಾಂಡು ಮಾದ್ರಿಯರ ಕೂಟದ ಹಿನ್ನೆಲೆ, ಪಾಂಡು ಮಾದ್ರಿಯರ ದಾಂಪತ್ಯ, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಇದು ಪಾಂಡು ಮಾದ್ರಿಯರ ಒಂದು ಪ್ರಸಂಗ ಏನಿದೆ, ಅವರ ಆ ಕೂಟದಿಂದ ಆದ ಪರಿಣಾಮ ಸಾವು, ಆ ಪ್ರಸಂಗ ಏನಿದೆ ಅದನ್ನ ಆಧರಿಸಿ ತನ್ನದೇ ಆದಂತಹ ತತ್ವಜ್ಞಾನವನ್ನ ಮಂಡನೆ ಮಾಡ್ತಾ ಇರುವುದರಿಂದ ಈ ಕವಿತೆಗೆ ಈ ಶೀರ್ಷಿಕೆಯನ್ನ ಇಟ್ಟಿದ್ದಾರೆ. ನೆಕ್ಸ್ಟ್ ಸರ್. ಮತ್ತೊಂದು ಪ್ರಶ್ನೆ. ಈ ಕವಿತೆಯಲ್ಲಿ ನೀವು ಹೆಚ್ಚಾಗಿ ಸಕಾರಾತ್ಮಕ ಅಂಶಗಳನ್ನು ಹೇಳಿದಿರಿ, ನಕಾರಾತ್ಮಕ ಅಂಶಗಳು ಕವಿತೆಯಲ್ಲಿ ಕಾಣು. ನಿಮ್ ವಾಯ್ಸ್ ಕೇಳಿಸ್ಲಿಲ್ಲ. ಈ ಕವಿತೆಯಲ್ಲಿ ನೀವು ಹೆಚ್ಚಾಗಿ ಸಕಾರಾತ್ಮಕ ಅಂಶಗಳನ್ನು ಹೇಳಿದಿರಿ, ನಕಾರಾತ್ಮಕ ಅಂಶಗಳು ಕವಿತೆಯಲ್ಲಿ ಕಾಣುವುದಿಲ್ಲವೇ ಎಂಬ ಪ್ರಶ್ನೆ ಇದೆ ಸರ್. ಈ ರೀಡಿಂಗ್ ಅಲ್ಲಿ ನನಗೆ ಕಂಡಿಲ್ಲ, ಬಹುಶಃ ಇನ್ನೊಂದು ರೀಡಿಂಗ್ ಮಾಡಿದ್ರೆ ಕಾಣ್ಬಹುದು. ಈ ನವ್ಯ ಕವಿತೆಗಳು ಇವುಗಳ ಲಕ್ಷಣವೇ ಅಂಥದ್ದು. ಬೇರೆ 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 ರೀಡಿಂಗ್ ಮಾಡಿದಾಗ ಬೇರೆ ಬೇರೆ ರೀತಿಯ ಅರ್ಥ ಸಾಧ್ಯತೆಗಳು, ಅರ್ಥ ಛಾಯೆಗಳು, ಸಾಂಕೇತಿಕವಾದಂತಹ ಹೊಳಗಳು ಹೊಳಿತಾ ಹೋಗ್ತವೆ.
ನೆಕ್ಸ್ಟ್ ಸರ್. ಮತ್ತೊಂದು ಪ್ರಶ್ನೆ, ಕವಿದೊಂದಂಗಡಿ ಏನನ್ನು ಸೂಚಿಸುತ್ತದೆ? ಕವಿಯ ಒಂದು ಅಂಗಡಿ ಏನನ್ನು ಸೂಚಿಸುತ್ತದೆ? ಕವಿಯ ಪದ್ಯದಲ್ಲಿ ಒಂದು ಅಂಗಡಿ. ಪ್ಯಾರದಲ್ಲಿ ಏನೋ ಬರುತ್ತೆ ನೋಡಿ ಸರ್. ಧೂಳು ಕವಿದ ಒಂದು ಅಂಗಡಿ ಅಂದ್ರೆ ಇಡೀ ಪ್ರಕೃತಿಯನ್ನ, ಇಡೀ ಲೋಕವನ್ನ ಒಂದು ಅಂಗಡಿ ಅನ್ನುವ ಪ್ರತಿಮೆಯ ಮೂಲಕ ಇವರು ಏನ್ ಮಾರಾಟದ ಒಂದು ವ್ಯಾಪಾರದ ಒಂದು ಜಾಗನಪ್ಪ ಇದು ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಮತ್ತೊಂದು ಪ್ರಶ್ನೆ ಕೇಳ್ಬೋದು ಸರ್? ಹೇಳಿ ಸರ್. ಹಾ ಅಥವಾ ಸಮಯ ಮುಗಿದಿದ್ರೆ ಮುಗಿಸ್ಬೋದು. ಇಲ್ಲ, ಇನ್ನೂ 2-3 ಪ್ರಶ್ನೆ ಇದೆ ಅಷ್ಟೇ ಸರ್. ಪಾಂಡು ಮಾದ್ರಿಯವರ ವಂಶೋದ್ಧಾರ ಕೊರಗಿಗೂ ಗಾಂಧಾರಿಯ ಅವಸರದ ಗರ್ಭ ಇಸುಕಿ ಭ್ರೂಣ ಬೆಳೆಸುವಿಕೆ ವಂಶೋದ್ಧಾರಕ್ಕೂ ಈ ಕವಿತೆಯಲ್ಲಿ ಸೂಕ್ಷ್ಮತೆಗಳಿವೆಯೇ? ಅವೆರಡಕ್ಕೂ ಏನಾದ್ರು ಸೂಕ್ಷ್ಮತೆಗಳಿವೆಯೇ ಅಂತ ಪ್ರಶ್ನೆ ಇದೆ ಸರ್. ಗಾಂಧಾರಿಯ ಪ್ರಸವ ಮತ್ತೆ ಈ ಕುಂತಿ ಮಾದ್ರಿಯರ ಪ್ರಸವ ಇವೆರಡರ ನಡುವಿನ ತೌಲನಿಕ ಚಿತ್ರವನ್ನು ಕೊಡುವುದು ಈ ಕವಿತೆಯ ಉದ್ದೇಶ ಅಲ್ಲ. ಈ ಕವಿತೆಯಲ್ಲಿ ಅವುಗಳ ವಿವರಗಳು ನನಗಂತೂ ಕಾಣಲ್ಲ. ನಂತರ ಸರ್, ಈ ಕವಿತೆಯಲ್ಲಿ ಕೊನೆಗೆ ನಕ್ಕಿರುವುದು ಯಾರು ಎಂಬ ಪ್ರಶ್ನೆ. ಅವನೇ ಪಾದ್ರಿ. ನನ್ನೊಂದು ಪ್ರಶ್ನೆ ಸರ್. ಮಾದರಿ ಅಲ್ಲ ಪಾದ್ರಿ. ನೆಕ್ಸ್ಟ್ ಇದಾದ್ಮೇಲೆ ನನ್ನೊಂದು ಪ್ರಶ್ನೆ ಕೇಳ್ತೇನೆ. ಹಾ ಸರ್. ದೂರ ಅಂದ್ರೆ ಬಸವರಾಜ್ ಕೊಡಗಲಿ ಸರ್ ಕೇಳಿದರೆ, ದೂರ ಯಾವುದೋ ಊರಾಚೆಗೊಬ್ಬ ಪಾದ್ರಿ ಎನ್ನುವ ಸಾಲು ಏನನ್ನು ಸೂಚಿಸುತ್ತದೆ? ದೂರ ಊರಾಚೆ ಎನ್ನುವ ಪದಗಳು ಇವಕ್ಕೆ ಪಾದ್ರಿ ಎನ್ನುವುದು ಯಾವುದಾದರೂ ರೀತಿಯಲ್ಲಿ ಹೊಂದಿಕೊಳ್ಳುತ್ತದೆಯೇ? ದೂರ ಊರಾಚೆ. ಹಾ ಸರ್. ಸಾಮಾನ್ಯವಾಗಿ ಈ ಧರ್ಮಕರ್ಮದ ಪ್ರವಚನಗಳನ್ನ ನೀಡುವಾಗ ಒಂದು ಮಠ, ಒಂದು ಚರ್ಚು, ಒಂದು ಯಾವುದೋ ಒಂದು ದೇವಸ್ಥಾನ, ಒಂದು ಯಾವುದೋ ಒಂದು ಮಸೀದಿ, ಇವುಗಳನ್ನು ಸಂಕೇತಗಳನ್ನಾಗಿ ನಾವು ಬಳಸ್ತೀವಿ ಕವಿತೆಯ ನಿರೂಪಣೆ ಒಳಗಡೆ. ಬಟ್ ದೂರ ಅನ್ನೋದಕ್ಕೆ, ಊರಾಚೆ ಅನ್ನೋದಕ್ಕೆ ಅಂತ ಹೆಚ್ಚಿನ ಮೀನಿಂಗ್ ಈ ಕವಿತೆಯ ಒಳಗಡೆ ಆ ಥರದ ಒಂದು ಮೀನಿಂಗ್ ಕಾಂಟ್ರಿಬ್ಯೂಷನ್ ಇದೆ ಅಂತ ನನಗಂತೂ ಸದ್ಯಕ್ಕೆ ತೋಚ್ತಾ ಇಲ್ಲ, ಹಾಗನ್ನಿಸ್ತಾ ಇಲ್ಲ ನನಗೆ. ಬಟ್ ಪಾದ್ರಿ ಬಂದಿರೋದು ಪಾದ್ರಿ ಮಾದ್ರಿ ಅಂತಾನೆ ಸುಮ್ಮನೆ ಇದಕ್ಕೆ ಒಂದು ಶೀರ್ಷಿಕೆ ಬದಲಾಯಿಸಿ ಇಟ್ಬಿಟ್ರೆ ಅದು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಅದೆಲ್ಲ ಸ್ವಲ್ಪ ಕೆಲವೊಮ್ಮೆ ನಾವು ಈ ಥರದ ಮಿಸ್ರೀಡಿಂಗ್ಗಳನ್ನ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ರೀತಿಯ ಹೊಳವುಗಳು ಸಿಗ್ತವೆ. ಅಂದ್ರೆ ಪಾದ್ರಿ ಇಲ್ಲಿ ಧಾರ್ಮಿಕವಾದಂತಹ ಉಪದೇಶ, ಪ್ರವಚನ ಅದನ್ನ ಕೊಡುವಂತಹ ಒಂದು ಪ್ರತಿನಿಧಿಯಾಗಿ ಅಷ್ಟೇ ಬರ್ತಾನೆ. ಅವನು ಯಾವುದೇ ಒಂದು ಧರ್ಮಕರ್ಮದ ಪಾಠವನ್ನ ಉರು ಹಚ್ಚಿ ಹೇಳುವಂತಹ, ಪಾಠ ಹೊಡೆದು ಗಿಳಿಪಾಠ ಒಪ್ಪಿಸುವಂತಹ ಒಬ್ಬ ವ್ಯಕ್ತಿ. ನಿಜವಾಗಿಯೂ ಅವನಿಗೆ ಅದ್ರ ಬಗ್ಗೆ ಶ್ರದ್ಧೆ ಇರುತ್ತೆ ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಬದುಕು ಅಂದ್ರೆ ಹೇಗಿರ್ಬೇಕು, ಜೀವನದಲ್ಲಿ ಹೇಗೆ ನಾವೆಲ್ಲ ಬದುಕಬೇಕು, ದಾಂಪತ್ಯದಲ್ಲಿ ನಾವು ಹೇಗೆ ದಾಂಪತ್ಯವನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು, ಈ ತರದ ಕೆಲವು ಧರ್ಮ ಕರ್ಮಗಳನ್ನ, ಕೆಲವು ನೀತಿ ನಿಯಮಗಳನ್ನ, ಪದ್ಧತಿಗಳನ್ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ, ಧಾರ್ಮಿಕವಾದಂತಹ ವಿಧಿ ನಿಷೇಧಗಳನ್ನ ಹೇಳುವವರು ಇದ್ದೇ ಇರ್ತಾರೆ. ಅದನ್ನ ಯಾರು ಬಾಳಲ್ಲ, ಅದನ್ನ ಅವರೂ ಬಾಳಲ್ಲ. ಆದ್ರೆ ಬಾಳುವ ಹಾಗೆ ಎಲ್ರಿಗೂ ನೀತಿ ಹೇಳಲಾಗ್ತಾ ಇರುತ್ತೆ ಅನ್ನೋ ತರದ ಆ ನೀತಿಯ ನಿರರ್ಥಕತೆ ಏನಿದೆಯಲ್ಲ, ಕಟ್ಟುಕಟ್ಟಳೆಗಳ ಆ ನಿರರ್ಥಕತೆ ಏನಿದೆಯಲ್ಲ, ಅದನ್ನ ಸೂಚಿಸೋದಕ್ಕೆ ಅಲ್ಲಿ ಅವರು ಪಾದ್ರಿಯನ್ನ ಬಳಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಪಾದ್ರಿನ ಬಳಸದೆ ಇನ್ಯಾರೋ ಒಬ್ಬ ಮೌಲ್ವಿನೋ, ಇನ್ಯಾರೋ ಒಬ್ಬ ಧರ್ಮ ಪ್ರವಚನಕಾರನನ್ನೋ ಬಳಸಿದ್ರೆ ಏನು ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸ ಆಗ್ತಾ ಇರ್ಲಿಲ್ಲ. ಬಟ್ ಒಂದು ಒಂದು ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಒಂದಾದಂತಹ ಮಹಾಭಾರತ ಏನಿದೆ, ಆ ಮಹಾಭಾರತದ ಒಂದು ಪ್ರಸಂಗ, ಪುರಾಣ ಪ್ರಸಂಗವನ್ನ ಹೇಳುವಾಗ, ನಿರೂಪಿಸುವಾಗ ಅದನ್ನ ಪಾದ್ರಿಯ ಧರ್ಮ ಪ್ರವಚಕನ ಒಂದು ಲಿಂಕ್ ಮೂಲಕ ಪದ್ಯನ ಎಂಡ್ ಮಾಡಿರೋದ್ರ ಹಿಂದೆ ಅದಕ್ಕೊಂದು ಗ್ಲೋಬಲ್ ಆದಂತಹ
ಒಂದು ವ್ಯಾಪ್ತಿ ಆ ನಿರೂಪಣೆಗೆ ತಂದು ಕೊಡೋದಕ್ಕೆ ಬಹುಶಃ ಅಲ್ಲಿ ಆ ಕವಿತೆಯ ಒಳಗಡೆ ನಿರೂಪಕ ಪ್ರಯತ್ನ ಮಾಡಿರಬಹುದು ಅಂತ ಅನ್ಸುತ್ತೆ. ಈಗ ಚಾಟ್ ಬಾಕ್ಸ್ ಅಲ್ಲಿರೋ ಪ್ರಶ್ನೆಗಳೆಲ್ಲ ಮುಗಿದು ಇನ್ನು ಬೇರೆ ಯಾರಾದ್ರೂ ಪ್ರಶ್ನೆ ಕೇಳುವಾದ್ರೆ ಕೇಳಬಹುದು. ಬೇಗ ಕೇಳಿ. ಸರಿ, ಪ್ರಶ್ನೆ ಯಾವ ಇದ್ದಂಗಿಲ್ಲ ನೋಡಿ ಮುಗಿಸ್ತೀರೇನ್ರಿ? ಓಕೆ ಸರಿ. ಈಗ ನಂದೇ ಒಂದು ಪ್ರಶ್ನೆ ಇದೆ. ಈ ಮಹಾಭಾರತದ ಕೆಲವು ಕಥೆಗಳನ್ನೇ ಇಟ್ಕೊಂಡು ಕೆಲವರು ಬರೀತಾರೆ. ಈ ಕವಿತೆಗಳಾಗ್ಲಿ ಹೆಚ್ಚಾಗಿ ಅದರ ಸಾಂಕೇತಿಕವಾಗಿ ಇಟ್ಕೊಂಡು ಬರೀತಾರೆ. ಅಂದ್ರೆ ಇತ್ತೀಚಿನ ಜೀವನ ಶೈಲಿ, ಇತ್ತೀಚಿನ ಜೀವನ ಕ್ರಮ ಅಥವಾ ಇತ್ತೀಚಿನ ಏನೋ ಒಂದು ವಿಷಯಗಳ ಕುರಿತು ಬರೀತಾರೆ. ಈ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತದೆ ಸರ್? ಅಂದ್ರೆ ಹಳೆಯ ಅಂದ್ರೆ ಮಹಾಭಾರತ, ರಾಮಾಯಣ ಈ ತರದ ವಿಷಯಗಳು ಇಟ್ಕೊಂಡು ಇತ್ತೀಚೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಜೋಡಿಸ್ತಾ ಹೋಗ್ತಾರೆ. ಇದಕ್ಕೆ ಏನ್ ಅನಿಸ್ತದೆ ಅಂತ ಕೇಳಿದ ಪ್ರಶ್ನೆ ಸರ್. ಅಲ್ಲ, ನಾವು ಯಾವುದೇ ಒಂದು ಪ್ರಸಂಗ, ಅದು ಮಹಾಭಾರತದಿರ್ಬಹುದು, ರಾಮಾಯಣದಿರ್ಬಹುದು, ಅಥವಾ ವೇದ, ಉಪನಿಷತ್ತು, ಪುರಾಣ, ಬೇರೆ ಬೇರೆ ಯಾವುದೇ ಇರಬಹುದು, ಅದನ್ನು ನಾವು ಇವತ್ತಿಗೆ ಯಾಕೆ ಓದಬೇಕು? ಇವತ್ತಿಗೆ ಯಾಕೆ ಮತ್ತೆ ಅದನ್ನ ರೀನೆರೇಟ್ ಮಾಡಬೇಕು ಅಥವಾ ರಿವಿಸಿಟ್ ಮಾಡಬೇಕು? ನಮ್ಮ ವರ್ತಮಾನ, ನಮ್ಮ ಭವಿಷ್ಯತ್ತು, ಇದರ ಕುರಿತಾಗಿ ಇದನ್ನು ಸುಧಾರಿಸಲಿಕ್ಕೆ, ಇದನ್ನ ಬೇರೆ ರೀತಿಯಲ್ಲಿ ಗ್ರಹಿಸಲಿಕ್ಕೆ, ಅಥವಾ ನಮ್ಮ ಸುತ್ತಣ ಲೋಕ ಅದನ್ನ ಗ್ರಹಿಸುವ ಲೋಕದೃಷ್ಟಿಗಳನ್ನ ರೂಪಿಸ್ಕೊಳ್ಳಿಕ್ಕೆ ಏನಾದರೂ ಹೊಳಹುಗಳು ಸಿಗಬಹುದಾ ಅನ್ನುವ ದೃಷ್ಟಿಯಲ್ಲಿ ನಾವು ಅವುಗಳನ್ನ ಮತ್ತೆ ರಿವಿಸಿಟ್ ಮಾಡ್ತಾ ಇರ್ತೀವಿ, ಮತ್ತೆ ರೀನರೇಟ್ ಮಾಡ್ತಾ ಇರ್ತೀವಿ. ಹೀಗೆ ಅಂದ್ರೆ ಅದು ಚರಿತ್ರೆಯ ಮರುನಿರೂಪಣೆ ಅನ್ನೋದು, ಪುರಾಣದ ಮರುನಿರೂಪಣೆ ಅನ್ನೋದು, ಅದು ವರ್ತಮಾನದ ಪರೀಕ್ಷೆ ಮತ್ತು ವರ್ತಮಾನಕ್ಕೆ ಚರಿತ್ರೆಯನ್ನ ಅನ್ವಯಿಸಿಕೊಳ್ಳುವಂತಹ, ಮರು ರಚಿಸಿಕೊಳ್ಳುವಂತಹ ಕೆಲಸ ಕೂಡ ಆಗಿರುತ್ತೆ. ಕೆಲವೊಮ್ಮೆ ವರ್ತಮಾನದಲ್ಲಿ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಚರಿತ್ರೆಯ ಸಹಾಯವನ್ನ, ಪುರಾಣದ ಸಹಾಯವನ್ನ ಕೆಲವರು ತಗೊಳ್ಳೋದುಂಟು, ಅಥವಾ ಮಿಸ್ರೆಪ್ರೆಸೆಂಟೇಷನ್ ಅನ್ನ ಮಾಡುವುದುಂಟು. ನಾವು ಓದುವವರು ಅವುಗಳ ಬಗ್ಗೆ ಎಲ್ಲ ಸ್ವಲ್ಪ ಚಿಕಿತ್ಸಕವಾಗಿ, ಎಚ್ಚರವಾಗಿ ನೋಡ್ಬೇಕಾಗತ್ತೆ. ಧನ್ಯವಾದಗಳು ಸರ್. ಈಗ ಮುಗಿಸುವ ಸಮಯ. ಇದುವರೆಗೂ ಉಪನ್ಯಾಸ ನೀಡಿದಂತ ರಾಮಲಿಂಗಪಾಟಿ ಬೇಗೂರ್ ಅವರಿಗೆ ಧನ್ಯವಾದಗಳು. ಇದುವರೆಗೂ ಶಾಂತ ರೀತಿಯಿಂದ ಈ ಗೂಗಲ್ ಮೀಟ್ ನಲ್ಲಿ ಕೇಳಿದಂತ ಎಲ್ಲಾ ಸಾಹಿತ್ಯ ಅಭಿಮಾನಿಗಳಿಗೂ ಧನ್ಯವಾದಗಳು. ಹಾಗೂ ಮುಂದಿನ ಅಂದ್ರೆ ನಾಳೆ ಇದೇ ಸಮಯಕ್ಕೆ, ಅಂದ್ರೆ 6:30ಕ್ಕೆ ಉಪನ್ಯಾಸ 21 ಕವನ ಒಂದಾದರೂ ಬರಬಾರದೆ ಎಂಬ ಕವಿತೆಯ ಮೇಲೆ ಸತ್ಯಮಂಗಲ ಮಹಾದೇವರವರು ಉಪನ್ಯಾಸ ಮಾಡಲಿದ್ದಾರೆ. ಇದಕ್ಕೂ ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿಬಡಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.